ನೋಡ್ಬೇಕಾದ್ರೆ ಅದೊಂದು ಅರ್ಥಗಳು ಗೊತ್ತಾಗಿದ್ಮೇಲೆ ನಾವು ಇದನ್ನ ಯಾವ ರೀತಿ ಬಳಕೆ ಮಾಡಿದ್ದಾರೆ ಸತ್ಯವೇದದಲ್ಲಿ ಅಂತ ನಾವೇ ಮಾಡಿದ್ರಿ ನಾವು ಅದನ್ನ ನೋಡಿದ್ರಿ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ವಾರದಲ್ಲಿ ಆ, ನಾವು ಇನ್ನ ಮುಖ್ಯವಾಗಿರೋಂಥ ಅನೇಕ ಅಂಶಗಳನ್ನ ನಾವೇನ್ ಮಾಡೋಣ ನಾವು ಧ್ಯಾನ ಮಾಡೋಣ. ಅದರಿಂದ 5ನೇ ವಾಲ್ಯೂಮ್ನಲ್ಲಿ ಏನ್ರಿ 8ನೇ ಚಾಪ್ಟರ್ ಇಂಗ್ಲೀಷಲ್ಲಿ ಪೇಜ್ ನಂಬರ್ 174, ಕನ್ನಡದಲ್ಲಿ ಪೇಜ್ ನಂಬರ್ 106. ಓಕೆನಾ? ಸೊ ಯಾರ ಹತ್ರ ವಾಲ್ಯೂಮ್ಸ್ ಇದೆ ಆ, ದಯವಿಟ್ಟು ಎಲ್ಲರೂ ಓದೋಕ್ಕೆ ಕೈಗಳನ್ನ ಎತ್ತರೆ ಅವ್ರಿಗೆ ಅವಕಾಶ ಕೊಡೋಕೆ ಅನುಕೂಲ ಆಗ್ಬೋದು. ವಾಲ್ಯೂಮ್ಸ್ ಇಲ್ಲ ಅಂತ ಹೇಳಂಗಿಲ್ಲ. ಅದರ ನನ್ಗೆ ಗೊತ್ತಿರೋ ಎಲ್ಲರಿಗೂ ವಾಲ್ಯೂಮ್ಸ್ಗಳು ಒಂದು ಸೆಟ್ ಕೊಟ್ಟಿನಿ. ಓಕೆನಾ? ಸೊ ಯಾರ ಇಲ್ಲ ಅಂತಂದರೆ ಅದು ತಿಳಿಸಿ ಅದಕ್ಕಂತ ನಾವೇನು ವ್ಯವಸ್ಥೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಅದರ ಸೊ ಓದೋಣ ನೋಡಿಂತೀನಿ. ಎಲ್ಲಪ್ಪ ಅಂದರೆ ಪೇಜ್ ನಂಬರ್ 175ನಲ್ಲಿ ಪಾಯಿಂಟ್ ನಂಬರ್ 3 ಅಂತ ಬರ್ತದೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ 2 ಅಂತಲೇ ಬರ್ತದೆ. ಹಾಂ, ಆತ್ಮ ಎಂಬ ಪದದ ಮತ್ತೊಂದು ಉಪಯೋಗವೆಂದರೆ ಅದು ಉತ್ಪಾದನಾ ಶಕ್ತಿ ಅಥವಾ ಫಲದಾಯಕತ್ವ ಎಂಬ ಅರ್ಥದಲ್ಲಿ ಆದಿಕಾಂಡ 1:2ರಲ್ಲಿ ಹೇಳುವಂತೆ ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಹಾಗಂದರೆ ದೇವರ ಶಕ್ತಿಯು ಆತನ ತೇಜಸ್ಸಿನ ವಾಹನವು ನೀರನ್ನು ಫಲವತ್ತಾಗಿಸಿತು ಅಥವಾ ಅವುಗಳನ್ನು ಫಲದಾಯಕಗೊಳಿಸಿತು ಅಥವಾ ಫಲಸಮೃದ್ಧಿಗೊಳಿಸಿತು ಎಂಬರ್ಥ. ಅದೇ ರೀತಿಯಲ್ಲಿ ಪುರಾತನ ಪವಿತ್ರ ಜನರು ಪವಿತ್ರವಾದ ಪ್ರಭಾವ ಮತ್ತು ದೇವಶಕ್ತಿಯುಳ್ಳ ದೇವರಾತ್ಮನಿಂದ ನಡೆಸಲ್ಪಟ್ಟವರಾಗಿ ಮಾತನಾಡಿದರು ಮತ್ತು ಬರೆದರು. ಅವರ ಮನಸ್ಸುಗಳು ಫಲವತ್ತಾಗಿ ದೇವರ ಆಲೋಚನೆಗಳನ್ನು ಅವರಲ್ಲಿ ತಂದು ಅವುಗಳನ್ನು ದೇವರು ತಾನೇ ವ್ಯಕ್ತಪಡಿಸಿದ ರೀತಿಯಲ್ಲಿ ಹೇಳಲು ಮತ್ತು ಬರೆಯಲು ಅವರಿಗೆ ಸಾಧ್ಯವಾಯಿತು. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯನ ಚಿತ್ತದಿಂದ ಉಂಟಾದುದಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು. 2 ಪೇತ್ರ 1:21. ಅದೇ ರೀತಿಯಲ್ಲಿ ದೇವದರ್ಶನ ಗುಡಾರದ ಉಪಕರಣಗಳನ್ನು ಸಿದ್ಧಪಡಿಸಲು ಮೋಶೆ ಆರಿಸಿಕೊಂಡ ನಿಪುಣ ಕೆಲಸಗಾರರು ದೇವರ ಪ್ರಭಾವಕ್ಕೆ ಒಳಗಾಗಿ ಹೇಗೆ ಆಳವಾದ ನೀರು ನೈತಿಕವಾಗಿ ಬಾಧಿತವಾಗಿರುವುದೋ ಅಂತೆಯೇ ತಮ್ಮ ನೈತಿಕ ಜ್ಞಾನಕ್ಕೆ ಯಾವುದೇ ಬಾಧೆಯಾಗದಂತೆ ತಮ್ಮ ಸ್ವಾಭಾವಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡರು. ಆ ಕಾರಣ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ನೋಡ್ಬೇಕಾದ್ರೆ ಇಲ್ಲಿ ಪವಿತ್ರಾತ್ಮ ಬಳಕೆನ ಏನ್ರಿ ನಾವು ಲಾಸ್ಟ್ ಮಾಡೋಂಥ ಒಂದು ಇದರಲ್ಲಿ ಕಣ್ಣಿಗೆ ಕಾಣಿಸಂತ ಅದ್ಭುತವಾದಂಥ ಶಕ್ತಿಗೆ ಯಾವ ಥರ ಆ ವಾಕ್ಯಗಳನ್ನ ಪ್ರಯೋಗ ಮಾಡಿದೆ ಅಂತ ನೋಡಿದ್ರಿ. ಸೊ ಈ ಒಂದು ಪ್ಯಾರಾಗ್ರಾಫಲ್ಲಿ ಏನು ಕೊಡಿದೆ ಅಂದರೆ ಯಾವ ರೀತಿ ಇದನ್ನ ಫಲ ತರೋದಕ್ಕೆ, ಅಂದರೆ ಏನೋ ಒಂದು ಕೆಲಸನ ನೇಮಿಸಿದ್ರೆ ಆ ಕೆಲಸನ ಏನ್ರಿ ಒಂದು ಫ್ರೂಟ್ಫುಲ್ ರಿಸಲ್ಟ್ ಆಗಿ ತರೋದಕ್ಕೆ ಉಪಯೋಗಿಸೋದು ಅಂತ ನಾವೇನ್ ಮಾಡೋದು ಅಲ್ಲಿ ನೋಡ್ಬೋದು ಅಲ್ವರ. ಅದಕ್ಕೆ ಕೆಲವೊಂದು ವಾಕ್ಯಗಳು ಓದೋಣ. ಉದಾಹರಣೆಗೆ ಆದಿಕಾಂಡ 1:2 ಯಾರು ಓದ್ತೀರಾ? ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಥ್ಯಾಂಕ್ ಯು ಸರ್. ಸೊ ಅಲ್ಲಿ ನೋಡ್ಬೇಕಾದ್ರೆ ಏನ್ರಿ ದೇವರ ಆತ್ಮವು ಏನ್ರಿ ಸಮುದ್ರದ ಮೇಲೆ ಚಲಿಸುತ್ತಿತ್ತು ಅಂತ ಹೇಳ್ತಾರೆ. ಹಂಗನೇ ಏನರ್ಥ? ದೇವರ ಆತ್ಮವು ಚಲಿಸುತ್ತಿತ್ತು, ಅದರ ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ಸೊ ಇದೇನಪ್ಪ ಅರ್ಥ? ದೇವರ ಆತ್ಮ ಚಲಿಸ್ತಾ ಇತ್ತು ಅಂತಂದ್ರೆ ಏನ್ ದೇವರ ಆತ್ಮ ಈ ಥರ ಏನಾದ್ರು ಕಣ್ಣು ಕಾಣಿಸಂತ ರೀತಿಲಿ ಅಥವಾ ಕಣ್ಣು ಕಾಣಂತ ರೀತಿಲಿ ಒಂದು ಆತ್ಮದ ಸ್ವರೂಪದಲ್ಲಿ ಹೂ ಅಂತ ಏನೋ ತಿರ್ಗಾಡ್ತಾ ಇತ್ತಾ ಅಂದ್ರೆ ಇಲ್ಲ ರೀ. ಅದರ ಅದೇನಂತಂದ್ರೆ ದೇವರು ಈ ಭೂಮಿ ಏನಾಗಿರ್ಲಿಲ್ಲ, ಬರಿದಾಗಿತ್ತು, ಮನುಷ್ಯನ್ಗೆ ವಾಸಿಸ್ತಕ್ಕ ಒಂದು ಸ್ಥಾನವಾಗಿ ಇರಲಿಲ್ಲ. ಸೊ ದೇವರು ಏನಪ್ಪ ಮಾಡಿದ್ರೆ ತನ್ನ ಅದ್ಭುತವಾದಂಥ ಶಕ್ತಿಯಿಂದ ಈ ಒಂದು ಸ್ಥಳನ ಏನಪ್ಪ ಮಾಡಿದ್ರು, ಭೂಮಿನ ಬಂದ್ಬಿಟ್ಟು ಮಾರ್ಪಾಡು ಮಾಡಕ್ಕೆ ಏನು ಮಾಡಿದ್ರು, ಅವರು ಡಿಸಿಷನ್ ತಗೊಂಡ್ರು. ಅದರ ಅದನ್ನ ಡಿಸಿಷನ್ ತಗೊಂಡಾಗ ತನ್ನ ಬಲದಿಂದ ತನ್ನ ಸಾಮರ್ಥ್ಯದಿಂದ ಅದನ್ನ ಏನ್ ಮಾಡಿದ್ರು, ಒಂದು ಆ, ಅದನ್ನ ಫ್ರೂಟ್ಫುಲ್ ಆಗಿ ತರೋದಕ್ಕೆ ಏನ್ ಮಾಡಿದ್ರು, ಮಾಡಿದ್ರು. ಅಂದ್ರೆ ಒಂದು ಕ್ರಮವಿಲ್ದಿರ ಇತ್ತು, ಏನು ಪ್ರಯೋಜನ ಇಲ್ದಿರೋಂಥ ಒಂದು ಭೂಮಿ ಆಗಿತ್ತು, ಅದು ಪ್ರಯೋಜನಕರವಾಗಿರೋ ಥರ ಏನು ಮಾಡಿದ್ರು ಅಲ್ಲಿ ಅಲ್ಲಿ ಮಾಡಿದ್ರು ಅಲ್ವರ. ಫಲವತ್ತಾಗಿರೋಂಥ ರೀತಿಯಲ್ಲಿ ಮಾಡಿದ್ರು ಅಲ್ವರ. ಒಂದು ಬ್ಯಾರನ್ ಆಗಿರೋಂಥ ಗ್ರೌಂಡ್, ಬಂಜೆ ಆಗಿರೋಂಥ ಭೂಮಿನ ಫಲವತ್ತಾಗಿರೋಂಥ ಭೂಮಿ ಥರ ಏನು ಮಾಡಿದ್ರು ಅವ್ರು ಮಾಡಿದ್ರು. ಇದು ಹೆಂಗಪ್ಪ ಮಾಡಿದ್ರು ಅಂತಂದ್ರೆ ಯಾವುದೋ ಒಂದು ವ್ಯಕ್ತಿನ ಕಳಿಸ್ಬಿಟ್ಟು ಅವ್ರು ಮಾಡಿದ್ರ, ಅವರೇ ಒಬ್ಬರೇ ಎಲ್ಲ ಕೆಲಸಗಳನ್ನ ಅವ್ರು ಮಾಡಿದ್ರ ಅಂದ್ರೆ ಇಲ್ಲ ರೀ ಅಲ್ವರ. ದೇವರು ತನ್ನ ಅದ್ಭುತವಂತ ಶಕ್ತಿ ಮುಖಾಂತರ ಏನ್ ಮಾಡಿದ್ದು ಇದನ್ನ ಮಾಡಿದ್ದು ಅಂತ ನಾವೇನ್ ಮಾಡ್ತೀರಿ ನೋಡ್ತೀರಿ ಅಲ್ವರ.
ಖಂಡಿತವಾಗ ನೀವೇ ಯೋಚನೆ ಮಾಡಿದ್ದೀನಿ. ದೇವ್ರು ಯಾವುದೊಬ್ಬ ವ್ಯಕ್ತಿನ ಕಳ್ಸ್ಕೊಟ್ಟು ಪರ್ಲೋಕದಿಂದ ಅವಾಗಪ್ಪ ಭೂಮಿ ಸರಿ ಮಾಡೋ ಅಂತಂದ್ರೆ ಭೂಮಿ ಕ್ರಮ ಇಲ್ದರ ಬರಿದಾಗಿತ್ತು. ಇವ್ರೇನ್ ಮಾಡಿದ್ರು, ಭೂಮಿ ಎಲ್ಲಾ ಕಡೆ ಹೋಗಿ ತಿರ್ಗಾಡ್ತಾ ಇದ್ರು. ಇವರೇ ಕೈಯಿಂದ ಎತ್ತಿ ಒಂದೊಂದೇ ಕೆಲಸಗಳು ಮಾಡಿ ಭೂಮಿನ ರೆಡಿ ಮಾಡಿದ್ರ. ಹಂಗಾರೆ 6 ದಿನ ತಗೊಂಡ್ರ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ. ಸಾಯಂಕಾಲವೂ ಪ್ರಾಂತ್ಯ ಕಾಲವೂ ಆಯ್ತು, ಹಂಗ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪಾಪ ಪವಿತ್ರಾತ್ಮ ಏನ್ ಮಾಡೋರೆ, ಭಯಂಕರ ಕೆಲಸ ಮಾಡೋರೆ. ನೀರ್ನ ಸಪ್ರೇಟ್ ಮಾಡವ್ರೆ, ಆ ಭೂಮಿನ ಏನ್ ಮಾಡವ್ರೆ, ಸರಿ ಮಾಡವ್ರೆ, ಗಿಡಗಳನ್ನ ಬರಂಗ್ ಮಾಡವ್ರೆ, ಮರಗಳನ್ನ ಬರಂಗ್ ಮಾಡವ್ರೆ, ಪ್ರಾಣಿಗಳಿಗೆ ಶ್ವಾಸ ಅನ್ಕೊಟ್ಟ. ಇವೆಲ್ಲ ಏನು ಒಬ್ಬ ವ್ಯಕ್ತಿ ಬಂದ್ ಮಾಡ್ತಾ ಅದರ. ಇದು ನಮ್ಗೆ ಜನರಲ್ ಆಗಿ ಒಂದು ಕಾಮನ್ ಸೆನ್ಸ್ ಹೇಳ್ತಾರ್ರಿ. ಏನಂತಂದ್ರೆ ಇದು ಪವರ್, ಅದ್ಭುತವಂತ ಶಕ್ತಿ. ಅಲ್ವರ ಯೋಚನೆ ಮಾಡಿರ್ತೀನಿ. ದೊಡ್ಡ ಒಂದು ಏನ್ರಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತೇಳಿ ಮಾರುತಿ ಅಂತೇಳಿ ಅಲ್ರ. ಮಾರುತಿ ಉದ್ಯೋಗಗಳು ಹೋದ್ರೆ ಏನ್ರಿ ದೊಡ್ಡ ಫ್ಯಾಕ್ಟ್ರಿ. ಹೆಂಗೆ ಅದು ಯಾರು ಬಂದು ಕೆಲಸ ಮಾಡ್ತಾರೆ ಏನ್ರಿ? ಆ ಓನರ್ ಬಂದು ಕೆಲಸ ಮಾಡ್ತಾನ ಏನ್ರಿ? ಓನರ್ ಬಂದ್ಬಿಟ್ಟು ಏನ್ರಿ ಒಂದು ಚೇರ್ಮನ್ ಅದರ. ಅವ್ರಾಗ ಏನು ಮಾಡ್ತಾರೆ ಅಲ್ಲಿ ಖುದ್ದಾಗಿ ಬಂದು ಏನು ಕೆಲಸಗಳು ಮಾಡಕ್ ಹೋಗಲ್ಲ. ಅವ್ರು ಖುದ್ದಾಗಿ ಬಂದು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಒಂದು ನಟ್ಟು ಬೋಲ್ಟ್ ಎತ್ಬಿಟ್ಟು ಚಾರ್ಸಿಗೆ ಇಟ್ಬಿಟ್ಟು ಫಿಟ್ ಮಾಡಿ ಎಲ್ಲ ಮಾಡ್ತಾರಾ? ಇಲ್ಲ ರೀ. ಅದರ ಅವ್ರ ಸಾಮರ್ಥ್ಯ, ಅವ್ರ ಪವರ್ ಎಷ್ಟಿದೆ ಅಂತಂದ್ರೆ ಅವ್ರು ಹೇಳಿದ ತಕ್ಷಣ ಅವ್ರು ಕೇಳಿದಂತ ಎಲ್ಲ ಏನ್ರಿ ವ್ಯಕ್ತಿಗಳು ಅದೇನ್ ಮಾಡ್ತಾರೆ, ಅದನ್ನ ಮಾಡ್ತಾರೆ. ಅದಕ್ಕೆ ನಮ್ಮ ಕೀರ್ತನೆ ಹೇಳೋದು, ಯೆಹೋವನು ನುಡಿದಿದ್ದು ಮಾತ್ರಕ್ಕೆ ಎಲ್ಲವೂ ಏನಂತ ಸ್ಥಾಪನೆ ಆಯ್ತು ಅಂತ ನಾವೇನ್ ಮಾಡ್ತೀವಿ ಸತ್ಯವೇದದಲ್ಲಿ ನೋಡ್ತೀರಿ. ಅವರೇ ಏನ್ರಿ ಒಂದು ವ್ಯಕ್ತಿತ್ವವಾಗಿ ಬಂದು ಮಾಡೋಂಥ ಅವಶ್ಯಕತೆ ಇಲ್ಲ ರೀ. ಅದರ ಪವರ್, ಅವ್ರ ಪವರ್ನ ಎಕ್ಸರ್ಸೈಸ್ ಮಾಡಿದ್ರೆ ಮುಗೀತು. ಆಟೋಮೆಟಿಕ್ ಆಗಿ ಏನ್ ಮಾಡ್ತಾರೆ, ಎಲ್ಲೋ ಆತನ ಪವರ್ಗೆ ಏನಾಗಿದೆ, ಅಧೀನವಾಗಿದೆ. ಅದರ ಅವ್ರು ಖುದ್ದಾಗಿ ಬಂದು ಏನ್ರಿ ಕೈ ಎತ್ತಿ ಮಾಡೋಂಥ ಅವಶ್ಯಕತೆ ಏನಿಲ್ಲ. ಇಲ್ಲ. ಅದರ ಚೆನ್ನಾಗಿ ಅರ್ಥ ಇಟ್ಕೊಳ್ರಿ. ಅದರ ನೀವು ನೋಡಿ, ನೀವು ಇದ್ದೀರಾ, ಸೋದರಿಗಳಿದ್ದೀರಾ, ನೀವು ಯಾವುದೋ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ನೀವು ಯಾವುದೋ ಒಂದು ಕೆಲಸ ಮಾಡಿಸ್ತಾ ಇರ್ತೀರಾ. ಅದರ ಮನೆಯಲ್ಲಿ ತಾಯಿ ಇರ್ಬೋದು, ತಂದೆ ಇರ್ಬೋದು. ಅದರ ನೀವು ನುಡ್ದಿದ್ ಮಾತ್ರಕ್ಕೆ ಮನೇಲಿ ಏನಾಗ್ತದೆ, ಕೆಲವೊಂದು ಕ್ರಮಗಳೇನಾಗ್ತದೆ ಅಲ್ಲಿ ಬರ್ತದೆ. ಕೆಲವೊಂದು ಡಿಸಿಪ್ಲಿನ್ ಏನಾಗ್ತದೆ ಅಲ್ಲಿ ಬರ್ತಾರೆ. ಹಂಗಂತ ಬಿಟ್ಟು ನೀವು ಎಲ್ಲಾ ವಿಚಾರಗಳನ್ನ ನೀವು ಹೋಗಿ ಮಾಡ್ತೀರಾ? ಇಲ್ಲ ರೀ. ಅಲ್ವರ. ಸೊ ಅದೇ ರೀತಿ ನೋಡ್ಬೇಕಾದ್ರೆ ಏನ್ರಿ ಕೆಲಸ ಮಾಡೋ ಸ್ಥಳಗಳಲ್ಲಿ ಅಲ್ವರ ನಾವು ನುಡ್ದಿದ್ ಮಾತ್ರ ಕೆಲವೊಂದು ಕೆಲಸಗಳು ಏನಾಗ್ತಾರಲ್ಲ ಆಗ್ತವೆ. ಅದರ. ಸೊ ಆ ಒಂದು ವ್ಯಕ್ತಿಗಳು ಆ ಕೆಲಸಗಳನ್ನ ಮಾಡ್ತಾರೆ. ಅದೇ ಪವರ್, ಆ ಒಂದು ಸ್ಥಾನದಲ್ಲಿರೋಂಥ ಪವರ್. ಇವನ್ ನಾವು ಯಾರ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಸರ್ವಶಕ್ತನಾಗಿರೋ ದೇವರು, ಈ ಜಗತ್ತನ್ನೇ ಸೃಷ್ಟಿಕರ್ತ ಮಾಡಿರೋರು, ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋಂಥವ್ರು. ಅದ್ರ ಇವತ್ತು ಯೋಚನೆ ಮಾಡಿರ್ತೀನಿ ಏನ್ರಿ, ಟ್ರಂಪ್ ಅದರ ಅಮೆರಿಕನ್ನ ಕೂತ್ಕೊಂಡು ಒಂದು ಕಮಾಂಡ್ ಕೊಟ್ರೆ ಹೋಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡೋ ಅಂತಂದ್ರೆ ಏನಾಯ್ತಾ ಪವರ್, ಎಷ್ಟು ಪವರ್ ಇದೆ ಅಂತಂದ್ರೆ ಹೋಗಿ ಏನ್ ಮಾಡೋದು, ಕ್ಲೀನಾಗಿ ಅಟ್ಯಾಕ್ ಮಾಡಿದ್ರು ಅಲ್ವರ. ಅದು ಯಾರು ಅಟ್ಯಾಕ್ ಮಾಡ್ದಂತೆ ಅರ್ಥ, ಅಮೇರಿಕಾನ ಏನ್ ಮಾಡ್ದಂತ ರೀ ಅಟ್ಯಾಕ್ ಮಾಡಂತಾರ ಅರ್ಥ. ಇಂಥ ದೊಡ್ಡ ದೊಡ್ಡ ದ್ವೀಪಗಳು ದೇವರ ದೃಷ್ಟಿಲಿ ಏನಂತೆ ತರಾಸಲ್ಲಿರೋಂಥ ದೂಸಿ ತರ ಇದೆ. ಅದರ ತುಂತುರಂತ ರೀತಿಯಲ್ಲಿ ಇರುವಂತ ಒಂದು ಏನ್ರಿ ಆ ಒಂದು ನೀರಿನ ತರ ಏನಾಗಿದೆ, ಕಪಲಿನ ಉದ್ರದ ತುಂತುರು ತರ ಇದೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ನೋಡ್ಬೇಕ್ರೆ ಏನೋ ಪ್ರಯೋಜನ ಇಲ್ಲ. ಇದನ್ನೇ ಎಷ್ಟು ಪವರ್ಫುಲ್ ಅಂತ ಹೇಳಿಸಂದ್ರೆ, ಈ ಬ್ರಹ್ಮಾಂಡ ಸೃಷ್ಟಿ ಮಾಡಿದಂಥ ಒಂದು ಸೃಷ್ಟಿಕರ್ತ ಎಷ್ಟು ಪವರ್ಫುಲ್ ಆಗಿರ್ಬೇಕು. ಅವರೊಂದು ವ್ಯಕ್ತಿನ ಕಳ್ಸಿವೆಲ್ಲ ಮಾಡೋಂಥ ಅವಶ್ಯಕತೆ ಇದೆಯಾ? ಯೋಚನೆ ಮಾಡಿರ್ತೀರಿ ಅಲ್ವರ. ನುಡ್ದಿದ್ ಮಾತ್ರ ಕೆಂಡ್ರೆ ಆಗ್ತೀರಿವಲ್ಲ, ಇವೆಲ್ಲ ನೆರವೇರ್ತದೆ. ಇನ್ನೊಂದು ವಾಕ್ಯ ಹೋದನ, ಯಾವ್ದಪ್ಪ ಅಂದ್ರೆ 2 ಪೇತ್ರ 1:21. 2 ಪೇತ್ರ 1:21 ರೀ. ಯಾಕೆಂದರೆ ಯಾವ ಪ್ರವಾದನೆಯೂ ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ನೋಡ್ರ, ಯಾವ ಪ್ರವಾದನೆಯೂ ಮನುಷ್ಯನ ಸ್ವಂತ ಚಿತ್ತನೇನಾಗಿಲ್ಲ, ಇಲ್ಲ ಉಂಟಾಗಿಲ್ಲ ಅಂತಾರೆ. ಅದರ ದೇವರ ಪ್ರೇರಿತರಾಗಿ, ದೇವರ ಪವಿತ್ರಾತ್ಮನ ಪ್ರೇರಣೆಯಿಂದ ಏನ್ರಿ ಪ್ರವಾದಿಗಳೇನ್ ಮಾಡದಂತೆ ಪ್ರೇರಿತರಾಗಿ ನುಡಿದ್ರು ಅಂತ ಏನೇ ಅರ್ಥ? ದೇವ್ರ ಪವಿತ್ರಾತ್ಮ ಪ್ರೇರಿತರಾಗಿ ಅಂದ್ರೆ ಅರ್ಥ, ಪ್ರವಾದಿಗಳೆಲ್ಲ ಸುಮ್ಮನೆ ಹೆಂಗಿದ್ರು, ಮ್ಯಾಗ್ನೆಟ್ ತರ, ರೋಬೋಟ್ ತರ, ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಇದ್ರು. ಟಕ್ಕಂತ ಏನಾಗ್ಬಿಟ್ರು, ಪವಿತ್ರಾತ್ಮವನ್ನು ಅವ್ರನ್ನ ತುಂಬ್ಕೊಂಡ್ಬಿಡ್ತು. ಅದರ ಏನು ವ್ಯಕ್ತಿ ತರ ಬಂದು ತುಂಬ್ಕೊಂಡ್ಬಿಡ್ತು. ಅವ್ರು ಏನ್ ಮಾಡಿದ್ರು, ಇವ್ರು ಒಡೆ ಸೇರ್ಕೊಂಡ್ಬಿಟ್ಟು ಎಲ್ಲಾ ಕೆಲಸಗಳನ್ನ ಮಾಡ್ಬಿಟ್ರು. ಯಾವ ತರ ಈ ದುಷ್ಟಾತ್ಮ ಇತ್ತು ಹೊಡಿತೀರಿ, ಫಾಲನ್ ಏಂಜಲ್ಸ್ ಬಂದು ಒಬ್ಬ ವ್ಯಕ್ತಿಯಲ್ಲಿ ತುಂಬ್ಕೊಂಡ್ಬಿಡ್ತದೆ. ದೆವ್ವ ಹಿಡಿದ್ರು ಒಂಥರ ಆಡಿಸಿ ಏನ್ ಮಾಡ್ತಾರೆ, ಅವನ್ನೆಲ್ಲ ಕೆಟ್ಟ ಕೆಲಸ ಮಾಡ್ತಾರೆ ಗೊತ್ತಾ. ಆ ಥರ ದೇವ್ರ ಆತ್ಮ ಬಂದು ತುಂಬ್ಕೊಂಡ್ಬಿಡ್ತು. ದೇವ್ರ ಆತ್ಮ ಏನು ಮಾಡ್ಬಿಡ್ತಾವೆ ಇವರೆಲ್ಲ, ಏನೆಲ್ಲ ಮಾತಾಡ್ಬೇಕೋ ಮಾತಾಡ್ಬಿಟ್ಟು ಟಕ್ಕಂತ ಏನಾಗ್ಬಿಡ್ತಾವೆ, ದೇವ್ರ ಪುಸ್ ಅಂತ ಓಡೋಗ್ಬಿಡ್ತಾ. ಯೋಚನೆ ಮಾಡ್ರಿ. ಈ ಥರನ ಲಾಜಿಕ್ ಆಗಿ ನೀವು ಯೋಚನೆ ಮಾಡಿದ್ದೀರಾ, ಇದು ಪ್ರಾಕ್ಟಿಕಲಿ ಪಾಸಿಬಲ್ಲ?
ನಮ್ಮ ದೇವರು ಈ ಥರ ಮಾಡ್ತಾರ? ಹಂಗಂತಂದ್ಬಿಟ್ಟು ಯಾಕೆ ಪ್ರವಾದಿಗಳನ್ನ ಯೂಸ್ ಮಾಡ್ಬೇಕಾಯ್ತು? ಯಾಕೆ ಅವ್ರನ್ನ ಪ್ರವಾದಿನ ಕರಿಬೇಕಾಯ್ತು? ಯಾರು ಬೇಕಾದ್ರೂ ಯೂಸ್ ಮಾಡ್ಬೋಯ್ತಲ್ಲ. ಇಸ್ರೇಲ್ ಜನಗಳು ಎಲ್ಲರೂ ದೇವ್ರ ಮಕ್ಳು ತಾನೆ ಅವರೆಲ್ಲ, ಅಲ್ವರ? ಯಾಕೆ? ಅದರ ದೇವರ ಪವಿತ್ರ ಆತ್ಮ ಪ್ರೇರಣೆ ಅದೇನಪ್ಪ ಅಂತಂದ್ರೆ, ಒಂದು ವಾಕ್ಯ ಓದ ನೋಡಿದ್ದೀನಿ ಯಾವ ಥರ ಪ್ರೇರಣೆ ಮಾಡಿರ್ಬೇಕು ದೇವರು ಅಂತ. ಅದರ ನೋಡಿ, ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ ಯಾರಾದ್ರು. ಎಫೆಸ ಬರೆದ ಪತ್ರಿಕೆ 2:2 ಓದ್ರಿ ಯಾರಾದ್ರು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನೋಡ್ರ, ವಾಯುಮಂಡಲ ಅಧಿಕಾರ ಅಂತ ನಡೆಸ ಅಧಿಪತಿ ಅಂತೆ. ಏನಪ್ಪ ಅವನು ಎಲ್ಲಿಂದ ಅಧಿಕಾರ ಮಾಡ್ತಾನೆ? ವಾಯುಮಂಡಲಿಂದ ಅಧಿಕಾರ ಮಾಡ್ತಾನೆ. ಸರಿ, ಅವನು ವಾಯುಮಂಡಲನ ಬಿಟ್ಟು ಅವನು ಭೂಮಿಯಲ್ಲಿ ಮಾಂಸ ಬರಕಾಯ್ತದ? ಇಲ್ಲ. ಬರಕಾಯ್ತದ? ಏನೇ ಸೇತಾನು ತನ್ನ ವಾಸಸ್ಥಾನ ಬಿಟ್ಬಿಟ್ಟು ವಾಯುಮಂಡಲ ಬಿಟ್ಬಿಟ್ಟು ಮಾಂಸ ಬರಕಾಯ್ತದ ನಮ್ಮ ನಡುವೆ? ಇಲ್ಲ, ಬರಕಾಗಲ್ಲ. ಮತ್ತೆ ಅಲ್ಲಿಂದ ಏನ್ ಮಾಡ್ತಾನೆ ಅವನು? ಅಧಿಕಾರ ಮಾಡ್ತಾನೆ. ನಾನು ಬೈಬಲ್ ಎಷ್ಟು ವಾಕ್ಯ ಹೇಳ್ತಾರೆ, ವಾಯುಮಂಡಲ ಅಧಿಕಾರ ನಡೆಸಂತ ಅಧಿಪತಿ ಅಂತಾರೆ. ಅಂದ್ರೆ ಅವ್ನು ಇಲ್ಲಿನ ಅಧಿಕಾರ ಮಾಡ್ತಾನೆ, ಅಲ್ಲಿನ ಅಧಿಕಾರ ಮಾಡ್ತಾನೆ. ನಮ್ ಕಣ್ಣು ಕಾಣಿಸ್ತಾನ? ಆಚೆ ಕಡೆ ಹೋಗ್ಬಿಟ್ಟು ರೋಡಲ್ಲಿ ಹಿಂಗೆ ನೋಡಿದ್ರೆ, ಓಹೋ ಏನ್ ಸಾರ್ ಮೇಡೆ ಹೆಂಗ್ ಸಾರ್ ಹೆಂಗಿದ್ದೀರಾ ಸೀಟಲ್ಲಿ ಚೆನ್ನಾಗಿದೆ ಅಂತ ಕಣ್ಣು ಕಾಣಿಸ್ತಾನೆ ನಮ್ಗೆ? ಕಣ್ಣಿಗೆ ಏನಾಗಲ್ಲ, ಅವನು ಕಾಣಲ್ಲ. ವಾಯುಮಂಡಲ ಅಧಿಕಾರ ನಡೆಸ ಅಧಿಪತಿ. ಕಣ್ಣಿಗೆ ಏನಾಗ್ತಾರೆ ಅವ್ನು? ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಅದು ವಾಯುಮಂಡಲಿಂದ ಏನ್ ಮಾಡ್ತಾರೆ ಅವನು? ಅಧಿಕಾರನ ನಡೆಸ್ತಾ ಇದ್ದಾನೆ. ಸರಿ, ನಡೆಸ್ತಾ ಇದ್ದಾನಲ್ಲ, ಹೆಂಗ್ ನಡೆಸ್ತಾನಂತೆ ಅಂದ್ರೆ ಏನರ್ಥ? ಆ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಅಂದರೆ, ನಂಬಲಲ್ಲದವರನ್ನು ಅವಿಧೇಯತೆಗೆ ಏನ್ ಮಾಡ್ತಾನಂತೆ ಅವನು? ಪ್ರೇರೇಪಿಸುವಂತ ಆತ್ಮ. ಏನಪ್ಪ ಹೆಂಗ್ ಪ್ರೇರೇಪಿಸ್ತಾನ ಅವನು? ಅವನ ಪಕ್ಕದಲ್ಲಿ ಬಂದ್ಬಿಟ್ಟು ಕಣ್ಣಿಗೆ ಕಾಣೋ ರೀತಿಲಿ ಕಾಣಿಸ್ಕೊಂಡು, ಏನ್ರಿ ನೋಡಪ್ಪ ನೀನ್ ಈ ಥರ ಕೆಲಸ ಮಾಡು ಅಂತ ಪ್ರೇರಣೆ ಮಾಡ್ತಾನ? ಇಲ್ಲ, ನಮ್ಮೊಂದು ಇಲ್ಲಿ ಹೋಗ್ತಂತೆ ಎಲ್ಲ ವ್ಯಕ್ತಿಗಳು ತುಂಬ್ಕೊಂಡ್ಬಿಡ್ತಾನ ದಬುಕ್ಕಂತ. ಹೇಳ್ರಿ, ಇವಾಗ ಪಿಸಾಸಿ ಇರೋದು ಒಬ್ಬನೇ ತಾನೆ, ಸೇತಾನ ಅಂತಾರು ಒಬ್ಬರೇ ತಾನೆ. ನಮ್ಮ ಬೈಬಲ್ ನೋಡ್ಬೇಕಾದ್ರೆ ಸೇತಾನ ಅಂತ ಹೇಳ್ಬೇಕಾದ್ರೆ ಎಷ್ಟು ಜನ ಕೇಳ್ತಾರ? ಒಬ್ಬನ್ ಕೇಳ್ತಾರ, ಹಲ್ವಾರು ಜನ ಕೇಳ್ತಾರ? ಒಬ್ಬನೇ. ಅದರ ನಮ್ಮ ಶತ್ರು, ನಮ್ಮ ವಿರೋಧಿ, ಅದರ ನಿಮ್ಮ ವಿರೋಧಿಯಾಗಿರೋಂಥ ಸೇತಾನನು ಅದರ ಗರ್ಜಿಸುವಂಥ ಸಿಂಹೋಪಾದಿಯಲ್ಲಿ ಯಾರನ್ನು ಗುಂತಿ ಏನ್ ಮಾಡ್ತಾನೆ? ಹೊಂಚಾಗ್ತಾವನೆ ಅಂತ ಹೇಳ್ತಾರೆ. ಹೊರತು ನಿಮ್ಮ ಎದುರಾಳಿಗಳಾಗಿರುವಂಥ ಸೇತಾನವರು ಅದರ ಅವರು ಸಿಂಹಗಳಂತೆ ನಿಮ್ಮ ಯಾರನ್ನು ನುಂಗಲಿ ಎಂಬಿಟ್ಟು ಕಾಯ್ತಾ ಇದ್ದಾರೆ ಅಂತೇನು ಹೇಳ್ತಾರ? ಇಲ್ಲ, ಅವನು ಏಕೈಕವಾಗಿ ಪ್ರತ್ಯೇಕ ಒಬ್ಬ ವ್ಯಕ್ತಿಗಿರೋದು. ಸರಿ, ಇವು FSL 2:2 ನೋಡ್ಬೇಕಾದ್ರೆ ಅಂದ್ರೆ ಅಧಿಪತಿಗಳು ಅಂತ ಹೇಳಲ್ರಿ, ಒಬ್ಬನ್ಗೆ ಹೇಳೋದು. ಒಬ್ಬ ಇಡೀ ಲೋಕದ ಹಿಂಗೆ ಕಂಟ್ರೋಲ್ ಮಾಡ್ತಾನೆ, ಇಡೀ ಲೋಕದ ಹಿಂಗೆ ಮೋಟಿವೇಟ್ ಮಾಡ್ತಾನೆ ಅವನು. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಇಡೀ ಲೋಕ ಜನಗಳ ಹೆಂಗ್ ಮೋಟಿವೇಟ್ ಮಾಡ್ಬೋದ ಅಲ್ವರಾ? ಅವನು ಎಲ್ಲರಲ್ಲೂ ತುಂಬಿಕೊಂಡು ವ್ಯಕ್ತಿಗತವಾಗಿ ಎಲ್ಲಾ ವ್ಯಕ್ತಿಗಳಲ್ಲಿ ಹೋಗಿ ಅವನು ಈ ಕ್ರಿಯೆ ಮಾಡೋಕ್ಕಾಗದ್ದೇ ಇಲ್ಲ ರೀ. ಮತ್ತೆ ಹೇಗೆ ಮಾಡ್ಬೋದು? ಯಾವ ರೀತಿಯಲ್ಲಿ ಬೆಟ್ರಾಗಿ ಮಾಡ್ಬೋದು ಅಂತಂದ್ರೆ, ಅವನ್ ವ್ಯಕ್ತಿಗತವಾಗಿ ಬರ್ದಿರಾನೆ ಈ ಕೆಲಸನ ಏನ್ ಮಾಡ್ಬೋದು? ಇನ್ನ ಚೆನ್ನಾಗಿ ಮಾಡ್ಬೋದು. ಯಾವ ತರ ಮಾಡ್ಬೋದು? ಐತ ಪಾಸಿಬಿಲಿಟೀಸ್ ಇದೆಯಾ? ಒಬ್ರು ವ್ಯಕ್ತಿಗತವಾಗೇನೆ ಇಲ್ದಿರಾ ಏನ್ರಿ ಹಂಗೆ ಒಬ್ರು ನಮ್ ಪ್ರೇರಣೆ ಮಾಡಕ್ ಸಾಧ್ಯ ಇದೆಯಾ ಅಂತಂದ್ರೆ ಖಂಡಿತವಾಗೇನ್ರಿ ಪ್ರೇರಣೆ ಮಾಡಕ್ಕೆ ಸಾಧ್ಯ ಇದೆ. ಮೋಟಿವೇಟ್ ಮಾಡಕ್ಕೇನಿದೆ? ಸಾಧ್ಯ ಇದೆ. ಅದರ ಹೇಗೆ ಅಂತಂದ್ರೆ, ಉದಾಹರಣೆ ಯೋಚನೆ ಮಾಡಿರ್ತೀನಿ. ಇವಾಗ ಯಾವ್ದಾರ ಒಂದು ಸಿನಿಮಾ ಥಿಯೇಟ್ರಲ್ಲಿ ಏನ್ರಿ ಜನಗಳು ಏನ್ ಮಾಡ್ತಾ ಇರ್ತಾರೆ? ಕೂತ್ಕೊಂತಾ ಇರ್ತಾರೆ, ಫಿಲ್ಮ್ ನೋಡ್ತಾ ಇರ್ತಾರೆ. ಅದರ ಏನೋ ಒಂದು 500 ಜನ ಇರ್ಬೋದಾ? ನಮಗೂ ಸರಿ ಗೊತ್ತಿಲ್ಲ. ಒಂದು 200 ಜನ 300 ಜನ ಎಷ್ಟೋ ಒಂದು 500 ಜನ ಇದೆ ಅಂತ ತಿಳ್ಕೊಳ್ಳಿ. ಅದರ ಏನ್ರಿ ಒಳ್ಳೆ ಸಖತ್ ಭಯಂಕರವಾಗಿರೋಂಥ ಎಮೋಷನಲ್ ಏನ್ರಿ ಫಿಲಮ್. ಅದರ ಅಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಏನೋ ಹೀರೋಯಿನ್ನು ಮನೆಯವರೆಲ್ಲ ಕಣ್ಣೀರು ಇಡ್ತಾ ಇರ್ತಾರೆ. ಆ ಕಣ್ಣೀರು ಇಡೋದು ನೋಡ್ಬಿಟ್ಟು ಈ ಇಲ್ಲಿ ಕೂತಿರೋರಿಗೆಲ್ಲ ಏನಾಗ್ಬಿಡ್ತದೆ? ಅವ್ರ ಎಮೋಷನ್ಸ್ ಏನಾಗ್ತದೆ ಇವಾಗ? ಏನಾಗ್ತದೆ ಅಲ್ಲಿ? ದುಃಖ ಬರ್ತದೆ, ಎಫೆಕ್ಟ್ ಆಗ್ತದೆ ಇಲ್ವಾ? ಪ್ರಭಾವ ಬೀಳ್ತದೆ ಇಲ್ವಾ? ಪ್ರೇರಣೆ ಆಗ್ತದೆ ಇಲ್ವಾ? ಆಗ್ತದೆ. ಎಷ್ಟು ಜನ ಕಣ್ಣೀರೇ ಇಟ್ಬಿಡ್ತಾರೆ ಅಲ್ವರ? ಆಮೇಲೆ ಅಲ್ಲಿ ಏನ್ರಿ ಅನ್ಯಾಯ ನಡೀತಾ ಇದ್ರೆ ಇಲ್ಲೇ ಆಗ್ತಾರೆ, ಸೀಟಾಗಿ ಕೂತ್ಕೊಳಕ್ಕಾಗಲ್ಲ. ಅವ್ನು ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾನೆ, ಹೊಡೀರಿ, ಅಯ್ಯೋ ಅವ್ನಿಗೆ ಏನು ನ್ಯಾಯವಾಗಿ ಕೂಗಾಡ್ರಿ, ಹೋರಾಡ್ರಿ. ಆ ಭಾವನೆಗಳು ಏನಾಗ್ತದೆ ಇವಾಗ ನಿಜಲ್ಲೇ ಹುಡ್ತದೆ. ಯಾಕೆ? ಪ್ರೇರಣೆ ಆಗ್ತಾ ಇದೆ ಅಲ್ವರ? ಆಮೇಲೆ ಅಲ್ಲಿನ ತಮಾಷೆ ಮಾಡಿ ನಗ್ತಾ ಇದ್ರೆ ಏನ್ರಿ, ಅಯ್ಯೋ ಇವ್ರ ಫ್ಯಾಮಿಲಿಯಲ್ಲಿ ತಮಾಷೆ ಆಗತ್ತಾರೆ, ಇವ್ರು ಏನ್ ಮಾಡಿ ಈ
ಹಿ ಅಂತ ಏನ್ ಮಾಡೋದು ಅಲ್ಲಿ ನಕ್ಕದು ನೋಡಿದ್ರ. ಒಬ್ಬ ಫಿಲಮ್ ಆಕ್ಟರ್ ಅಥವಾ ಒಂದು ಫಿಲಮ್ ಒಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟು ಪ್ರಭಾವ ಇದೆ ಅಲ್ವರ. ನೋಡಿ, ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಐ ಮೀನ್ ಏನು ವ್ಯಕ್ತಿಗತವಾಗಿ ಇಲ್ದಿರ ಏನ್ರಿ, ಜಸ್ಟ್ ಒಂದು ಸಿಚುವೇಶನ್ ನೋಡಿದ್ರೇನೆ, ರೆಕಾರ್ಡೆಡ್ ಸಿಚುವೇಶನ್ ನೋಡಿದ್ರೆ ನಮ್ದಲ್ಲಿ ಏನಾಗ್ತವೆ ಪರಿವರ್ತನೆಗಳು ಆಗ್ತವೆ ಅಲ್ವರ. ಇವಾಗ ಅದಕ್ಕೆ ತಾನೇ ಅಡ್ವರ್ಟೈಸ್ಮೆಂಟ್ ಮಾಡಿರೋದು. ಟಿವಿ 9 ಹಾಕಿ ಸೆಂಟ್ರಲ್ ಅಡ್ವರ್ಟೈಸ್ ನೋಡ್ತಾನೆ, ಮೈಸೂರು ಸ್ಯಾಂಡಲ್ ಸೊಪ್ಪು ತಗೊಳ್ಳಿ, ನಿಮ್ಗೇನಾಗ್ತದೆ, ಇದು ಮೈ ಕೊಳೆ ಎಲ್ಲ ಹೋಗ್ತದೆ, ಒಳ್ಳೆ ವಾಸನೆ ಹೊಡಿತೀರಾ, ಟ್ಯಾಲ್ಕಮ್ ಪೌಡ್ರ್ ತೊಗೊಳ್ಳಿ, ಪಾಂಡ್ಸ್ ಪೌಡ್ರ್ ತೊಗೊಳ್ಳಿ, ಫೇರ್ ಆ್ಯಂಡ್ ಲವ್ಲಿ ತೊಗೊಳ್ಳಿ. ಇವೆಲ್ಲ ನಾವು ಹೆಂಗೆ ನಮ್ಗೆ ಪ್ರಭಾವ ಬೀರ್ತಾರೆ, ಇದು ಅಡ್ವರ್ಟೈಸ್ಮೆಂಟ್. ಅದೇನಾಗ್ತದೆ ನಮ್ಮಲ್ಲಿ ಇಂಪ್ರೆಷನ್ ಬೀಳ್ತಾ ನೋಡಿದ್ದೀನಿ. ಇದೇ ಹೇಳೋದು, ಏನಪ್ಪ ಹೇಳೋದು ಏನ್ರಿ, ವಾಯುಮಂಡ ಅಂತ ಅಧಿಕಾರ ಅಂತ ನಡೆಸೋ ಅಧಿಪತಿ ಈಗ ಯಾರು ನಂಬಲ್ವೋ ಅವ್ರದ್ದೇನು ಮಾಡ್ತಾನೆ, ಅವಿದ್ಯತೆಗೆ ಪ್ರೇರಣೆ ಮಾಡ್ತಾನೆ. ಯಾರು ನಂಬಲ್ಲ, ದೇವ್ರ ವಾಕ್ಯ ನಂಬ್ದಿರೋರ್ನ ಕೆಟ್ಟತನಕ್ಕೆ ಏನು ಮಾಡ್ತಾನೆ, ಪ್ರೇರಣೆ ಮಾಡ್ತಾನೆ. ಅಂದರೆ ದೇವ್ರ ವಾಕ್ಯ ನಂಬೋರ್ನ ಅಷ್ಟು ಈಸಿಯಾಗಿ ಮೊಳಗೊಳ್ಸೋಕ್ಕಾಗಲ್ಲ. ನೋಡ್ರ ಹೆಂಗ್ ಪ್ರೇರಣೆ ಮಾಡ್ಸ್ಕೊಂಡಿರ್ತೀನಿ. ಏನ್ರಿ, ಅವ್ನ ವ್ಯಕ್ತಿಗತವಾಗಿ ಬರಲ್ಲ, ಕಣ್ಣಕ್ಕೆ ಕಾಣಿಸ್ದಿರಾನೆ ಅಲ್ಲಿಂದನೇ ಅವ್ರ ಮೈಂಡ್ ಏನು ಮಾಡ್ತಾನೆ ಇವಾಗ ಹಂಗೆ ಕ್ಲೀನಾಗಿ ಏನು ಮಾಡ್ತಾನೆ ಅವನು, ಫೋಕಸ್ ಮಾಡ್ತಾನೆ. ಅವ್ನ ಮೈಂಡ್ ಏನು ಮಾಡ್ತಾನೆ ಹಂಗೇ ಕ್ಲೀನಾಗಿ ಏನು ಮಾಡ್ತಾನೆ ಅವನು ಡೈವರ್ಟ್ ಮಾಡ್ತಾನೆ ಅಲ್ವರ. ನೋಡಪ್ಪ, ಏನ್ರಿ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಏನ್ರಿ ಪೊಲೀಸ್ ಮ್ಯಾನ್, ಟ್ರಾಫಿಕ್ ಪೊಲೀಸನು ಏನ್ರಿ, ದೂರದಿಂದ ಗಾಡಿ ಬರ್ತಾ ಇರ್ತದೆ, ಪೊಲೀಸ್ ಮ್ಯಾನ್ ಇಲ್ಲೇ ಎಂಚ್ಕೊಂಡು ಕೈ ನೋಡಿಸ್ತಾನೆ, ಸ್ಟಾಪ್ ಅಂತ ಅಂದ್ಬಿಟ್ಟು. ಆಟೋಮೆಟಿಕ್ಕಾಗಿ ಆ ಗಾಡಿ ಓಡಿಸೋರು ಏನು ಮಾಡ್ತಾರೆ, ಏನು ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. ನಿಲ್ಲಿಸ್ತಾರೆ. ನಿಲ್ಸ್ಕೊಂತಾನೆ. ಯಾಕೆ, ಅವನ್ ಪಣ್ಣ ಕೈ ನೋಡ್ಸ್ಕೊಳ್ಳಿ, ನನಗೇನಾಗಬೇಕೈತೆ ಹೋಯ್ತಾ ಇರ್ತೀನಿ ಅಂತ ಹೋಯ್ತಾರಾ, ಇಲ್ಲ. ದಂಡ ಕಟ್ಟಬೇಕು. ಅಲ್ವರ. ಇನ್ಫ್ಲೂಯೆನ್ಸ್, ಪ್ರಭಾವ ನೋಡಿ ಹೆಂಗಿದೆ ಅಂತೀನಿ, ಹೆಂಗ್ ಪ್ರೇರಣೆ ಮಾಡ್ತಾರೆ ನೋಡ್ರಿ ಅಂತೀನಿ ಅಲ್ವರ. ಆ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೊರಸರಗಳೇ ಏನ್ರಿ, ಇದೇ ತರ ಮನುಷ್ಯನ್ಗೆ ಪ್ರೇರಣೆ ಮಾಡ್ತಾರೆ ಅಂತಂದ್ರೆ, ಕೆಲವೊಂದು ಸನ್ನಿವೇಶಗಳು ಒಬ್ಬರಲ್ಲಿ ಪ್ರೇರಣೆ ಮಾಡ್ತಾರೆ ಅಂತಂದ್ರೆ ಏನ್ರಿ, ವಾಯುಮಂಡ ಅಂತ ಅಧಿಕರಿಸಿದಂಥ ಅಧಿಪತಿ ಕಣ್ಣಿಗೆ ಕಾಣಿಸಿ ಯಾವ ಥರ ಪ್ರೇರಣೆ ಮಾಡ್ಬೋದು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇಷ್ಟು ದುಷ್ಟು ಸೈನ್ಯಗಳು ಏನ್ರಿ ಇಷ್ಟೊಂದು ಪ್ರಭಾವ ತರಕ್ಕೆ ಮನುಷ್ಯನಲ್ಲಿ ಸಾಧ್ಯತೆಗಳಿದೆ ಅಂತಂದ್ರೆ, ಮನುಷ್ಯನ ಬ್ರೈನ್ ಹೆಂಗ್ ಸೃಷ್ಟಿ ಮಾಡೋರಲ್ಲ, ಏನು ಎಕ್ಸಲೆಂಟ್ ಅಲ್ವರ. ಯೋಚನೆ ಮಾಡಿರ್ತೀನಿ, ಇಟ್ಟೆ ಬುಡೆ ಅದರ ನಂಗೆ ಕೈಯಷ್ಟು ಇತ್ತು ನೋಡಿರ್ತೀನಿ ಬುಡೆ ಅದರ. ಈ ಬುಡೆ ಏನು ಪವರ್ಫುಲ್ ನೋಡ್ರಿ ಅಂತೀನಿ ಅದರ. ಏನು ಥಿಂಕ್ ಮಾಡ್ತಾರೆ, ಏನು ರೀಸನಿಂಗ್ ಮಾಡ್ತಾರೆ, ಏನು ಇಂಪಲ್ಸಸ್ಸು ನೋಡಿದ ತಕ್ಷಣ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆ ಏನು ಮಾಡ್ತಾರೆ, ವಾಪಸ್ಸು ರೆಸಿಪ್ರೊಕೇಟ್ ಮಾಡ್ತಾರೆ, ರಿಯಾಕ್ಟ್ ಮಾಡ್ತದೆ, ಅದರ ಸ್ವೀಕಾರ ಮಾಡ್ತಾರೆ, ಅದರ ಪ್ರತಿವಾದಿಸ್ತದೆ, ಮಾತಾಡ್ತಾರೆ, ನಿಂತ್ಕೊಂತಾರೆ, ವಾದಿಸ್ತದೆ ನೋಡ್ರ. ಮತ್ತೆ ಕಲ್ಪನೆ ಮಾಡ್ಕೋತಾರೆ. ಕಲ್ಪನೆ, ಯಾರ ಹೆಸರು ಹೇಳೋದಿಗೆ ಅವ್ರ ಮುಖ ಕಲ್ಪನೆ ಮಾಡ್ಕೊಳೋದು, ಅದರ ಅರ್ಥ ಮಾಡ್ಕೊಳೋದು, ಕಲ್ಪನೆ ಮಾಡೋದು ನೋಡಿ. ಇದು ಬಂದ್ಬಿಟ್ಟು ದೇವರ ಸೂಪರ್ ಕ್ರಿಯೇಷನ್ ರೀ ಅಲ್ವರ. ಸರಿ, ಇವಾಗ ಈ ಥರ ಮನುಷ್ಯನ ಮೈಂಡ್ ಏನು ಮಾಡ್ಬೋದು, ಇವಾಗ ಪುಷ್ ಮಾಡ್ಬೋದು ಅಲ್ವರ. ಇವಾಗ ಸ್ಪೋರ್ಟ್ಸ್ ಮ್ಯಾನ್ ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಬೂಸ್ಟ್ ಮಾಡಿ 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 ಏನು ಮಾಡ್ಬೋದು, ಅವ್ನು ಚೆನ್ನಾಗಿ ಆಟ ಆಡೋಂತ ಮೋಟಿವೇಟ್ ಮಾಡೋದು. ಓದ್ದಿರೋಂಗೆ ಚೆನ್ನಾಗಿ ಓದು ಅಂತ ಏನು ಮಾಡೋದು, ಓದೋದಕ್ಕೆ ಮಾಡೋದು ಮೋಟಿವೇಟ್ ಮಾಡ್ಬೋದು ರೀ ಅಲ್ವರ. ಇದೇ ರೀತಿ ನಮ್ಮ ಸತ್ಯವೇದದಲ್ಲಿ ಏನು ನೋಡಿದ್ರಿ, ಹಳೆ ಕಾಲಂಥ ಪ್ರವಾದಿಗಳು ಯಾವುದೇ ಪ್ರವಾದನೆಗಳನ್ನ ತನ್ನ ಸ್ವಂತ ಚಿತ್ತವಾಗಿ ಏನು ಮಾಡಿಲ್ವಂತವ್ರು, ಮಾತಾಡಿಲ್ವಂತೆ. ಮತ್ತೆ ಹೆಂಗಪ್ಪ ಮಾತಾಡೋದು ಅಂದ್ರೆ, ದೇವರ ಪವಿತ್ರ ಆತ್ಮನ ಪ್ರೇರಣೆ ಹೊಂದಿ ಏನ್ರಿ, ದೇವ್ರಂಗಾರೆ ಇವ್ರನ್ನ ಹೆಂಗ್ ಮೋಟಿವೇಟ್ ಮಾಡಿರ್ಬೇಕಂಗಾರೆ ಅದರ. ಯಾವ ಥರ ಮೋಟಿವೇಟ್ ಮಾಡೋರು ಅಂದರೆ, ದೇವ್ರ ಕೆಲಸ ಇವ್ರ ಮುಖಾಂತರ ನೆರವೇರೋದಕ್ಕೆ ಮೋಟಿವೇಟ್ ಮಾಡೋಕ್ಕೆ ದೇವ್ರು ಏನು ಮಾಡೋರು, ಇವನ್ನ ಉಪಯೋಗಿಸೋರೆ. ಇವ್ರ ಮೈಂಡ್ಗಳನ್ನ ಏನು ಮಾಡೋರು ದೇವ್ರು ಇವಾಗ ಪ್ರೇರಣೆ ಮಾಡಿದಾರೆ ಅದರ. ಏನ್ರಿ, ದೇವರು ಕಂಪಲ್ ಮಾಡಿಲ್ಲ, ಬಲವಂತ ಮಾಡಿಲ್ಲ ರೀ, ಏನು ಮಾಡೋರೆ, ಪ್ರೇರಣೆ ಮಾಡವ್ರೆ ಅದರ. ಇವಾಗ ನೋಡ್ರಿ, ಈಡೇನ್ ತೋಟದಲ್ಲಿ ಏವಾಳಿಗೆ ಹಣ್ಣ ತಿನ್ನೋದಿಕ್ಕೆ ಹೇಳಿದ್ ಯಾರು, ಸೈತಾನ. ಸೇತಾನ. ಇವಾಗ ಸೇತಾನು ಏವಾಳಿಗೆ ಬಲವಂತ ಮಾಡಿತ್ತಾನ ಅಥವಾ ಏನ್ ಮಾಡಿತ್ತಾನೆ, ಪ್ರೇರಣೆ ಮಾಡಿತ್ತಾನ? ಪ್ರೇರಣೆ ಮಾಡಿದಾನ ಅಷ್ಟೇ. ಅಷ್ಟೇ ಅದರ, ಬಲವಂತ ಮಾಡಿಲ್ಲ ಅವರ. ಅವಳು ಬಲವಂತ ಮಾಡಿದ್ರೆ ಇವಳು ಏನಾಗ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿವಳು. ಅವ್ನು ಬಾರಿ ಕಿಲಾಡಿ ನೋಡಿ ಅಂತೀನಿ. ನೀನು ತಿನ್ಬೋದಲ್ಲ, ನೀನು ತಿನ್ನೋ ದೇವತರ ಆಗ್ಬಿಡ್ತಿಲ್ಲ ಅಂದ್ಬಿಟ್ಟು ಹೇಳಿದ ತಕ್ಷಣ ಇವಳಿಗೆ ಏನಾಗ್ಬಿಡ್ತು, ಅಯ್ಯೋ ಆಸೆ ಬಂದ್ಬಿಡ್ತು, ದಬಕ್ಕೊಂಡ್ಬಿಟ್ಟೋಗ್ಬಿಟ್ಲು ಅದರ. ಸೊ ಬಲವಂತ ಮಾಡಿಲ್ಲ ರೀ, ಕಂಪಲ್ ಮಾಡಲಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಮೋಟಿವೇಟ್ ಮಾಡಿದ್ರು. ಸೊ ಮೋಟಿವೇಟ್ ಮಾಡೋದಕ್ಕೂ ಕಂಪೇರ್ ಮಾಡೋಕ್ಕೂ ವ್ಯತ್ಯಾಸ ಇದೆ. ಇದೇ ಥರ
ದೇವರ ಪ್ರವಾದಿಗಳನ್ನ ಕಂಪೆಲ್ ಮಾಡಲಿಲ್ಲ ರೀ. ಏಯ್ ಹೋಗ್ ಹೋಗ್ ಬಗ್ ಬಗ್ ಮಾಡಕ್ ಹೋಗ್ ಹೋಯ್ ಮಾಡ ಹೇಳ, ನಾನು ಹೇಳೋದನ್ನ ಹೇಳು ಅಂತ ಹೇಳಲಿಲ್ಲ. ಅದರ ಏನು ಮಾಡ್ತಾರೆ, ಅವ್ರನ್ನ ಪ್ರೇರಣೆ ಮಾಡ್ತಾರೆ. ಯೆರೆಮೀಯನಿಗೆ ಹೇಳ್ತಾರೆ. ಯೆರೆಮೀಯ ಬಂದ್ಬಿಟ್ಟು ಒಬ್ಬ ಪ್ರೀಸ್ಟಿನ ಮಗ ಅಲ್ವರ. ಅವ್ನಿಗೆ ತುಂಬ ಭಯ ಇರ್ತಾರೆ, ಇವ್ರು ಮಾಡೋ ಇಸ್ರಾಯೇಲ್ಗಳ ಅನ್ಯಾಯ ಮಾಡೋದು, ಅಲ್ಲಿ ಹೋಗ್ಬಿಟ್ಟು ಮಾಡೋ ಪಾಪ ಎಲ್ಲ ಮಾಡ್ಬಿಟ್ಟು ದೇವ್ರ ಮುಂದೆ ಆಲಯದಲ್ಲಿ ಹೋಗಿ ಬಲಿ ಕೊಡ್ತಾ ಇರೋದು ಇವ್ರಿಗೆ ಅಸಹ್ಯ ಆಗ್ಬಿಡ್ತಾರೆ ರೀ. ಇವ್ ಅದು ನೋಡಿದವಾಗೆಲ್ಲ ಇವ್ರ ಮನ್ಸಿಗೆ ಒಂಥರ ಬೇಜಾರಾಗ್ತಾ ಇರ್ತಾರೆ. ಅವಾಗ ದೇವ್ರು ನೋಡ್ತಾರೆ, ಇವ್ನು ಕರೆಕ್ಟ್ ಆಗವನಿ ಅಂತ. ಅವಾಗ ಇವ್ನು ಏನು ಮಾಡ್ತಾರೆ, ಇವ್ನು ಉಪಯೋಗಿಸ್ಕೊಂಡು ಮಾತಾಡು ಅಂತ ಹೇಳ್ತಾರೆ ದೇವರು. ಅವಾಗ ಯೆರೆಮೀಯ ಹೇಳ್ತಾನೆ, ನಾನು ಮಾತಾಡ್ಲಾದ್ರೆ ನೀನು ಸುಮ್ಮನೆ ನೀನು ಮಾತಾಡು ಅಂತ ಅಂದ್ಬಿಡ್ತೀಯಾ, ಮಾತಾಡ್ಬಂದು ನಾನು ಓದಿ ತಿನ್ಬೇಕು ಅಂದ್ಬಿಟ್ಟು. ಅವಾಗ ದೇವ್ರು ಹೇಳ್ತಾರೆ, ಇಲ್ಲ ಮಾತಾಡು. ಏನು ಮಾಡೋ ನೀನು ಧೈರ್ಯವಾಗಿ, ಏನು ಮಾಡೋ ನೀನು ಮಾತಾಡೋ ಅಂತ ಹೇಳ್ತಾರೆ, ನೀನು ಎದುರು ಬಿಡ ಅಂತ ಹೇಳ್ತಾರೆ. ನೋಡಿರ್ತೀನಿ ಈ ವಾಕ್ಯ ಹೇಳ್ಬತ್ತದೆ. ಯೆರೆಮೀಯ ಒಂದು ನಿಮಿಷ, ಯೆರೆಮೀಯದಲ್ಲಿ ಫಸ್ಟ್ ಚಾಪ್ಟರ್ ಬರ್ತಾ ನೋಡ್ತೀನಿ. ಯೆರೆಮೀಯ 1:6 ನೋಡಿ. 1:6-8. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸಿದೆನು. ನೋಡ್ರ, ಆಗ ಯೆಹೋವನು, ಒಂದು ನಿಮಿಷ ಹೇಳ್ತಾರೆ, ನಾನು ಮಾತು ಬಲ್ಲವನಲ್ಲ. ಯಾಕೆ ABCD ಓದಿಲ್ಲ, ಸ್ಕೂಲ್ಗೆ ಹೋಗಿಲ್ವಾ? ಏನು ಹೇಳ್ತಾರೆ, ಮಾತು ಬಲ್ಲವನ ಮಾತಾ ಬರಲ್ಲ ನಿನ್ಗೆ? ಏನು ಹೇಳ್ತಾರೆ ಅದಕ್ಕೆ? ಮಾತು ಬಲ್ಲವನಲ್ಲ ನಾನು ಏನ್ರಿ ಏನಂತೆ, ಬಾಲಕನು ಅಂತ ಏನ್ ಮಾಡ್ದಂತೆ, ಬಾಲಕನು ಎಂದು ಭಿನ್ನವಿಸಿದನು. ಅದೇನರ್ಥ? ಭಿನ್ನಮಿಸಿದ್ರು ಅಂತ ಏನರ್ಥ? ನಾನು ಸಣ್ಣವಿದ್ದೀನಿ, ನನ್ನ ಕೈಲಿಂದ ಏನ್ ಮಾಡಕ್ಕಾಗಲ್ಲ ಅಂತ. ಭಿನ್ನಮಿಸಿದ್ರು ಅಂದ್ರೆ ಕೇಳ್ಕೊಳೋದು. ಅಯ್ಯೋ ಆಗಲ್ಲ ಬಿಡು ದೇವ್ರೆ. ಇವಾಗ ನಿಮ್ಮ ಅಪ್ಪ ಏನೋ ಕೆಲಸ ಕೇಳಿದ್ರೆ ಏನು ಮಾಡ್ತಾರೆ, ಹೋಗಿ ಎಣ್ಣೆ ತಗೊಂಬಂದ್ರೆ ಆಗಲ್ಲಪ್ಪ, ನನ್ನ ಕೈಲಿ ಆಗಲ್ಲ, ಹೋಗಪ್ಪ. ಅಯ್ಯೋ ನನ್ನ ಕೈ ಕಾಲು ಸುಸ್ತಾಗೈತೆ, ನಾನು ಹೋಗಲ್ಲಪ್ಪ, ನನ್ನ ಕೈಲಿ ಆಗಲ್ಲ ಅಂದ್ರೆ ಓಕೆ ಫ್ರೆಂಡ್ಸ್ ಕರೀತಾ ಆಟ ಆಡಬೇಕು, ಈ ಥರ ಎಕ್ಸ್ಕ್ಯೂಸು. ಇವನು ಏನು ಹೇಳಿ ಎಕ್ಸ್ಕ್ಯೂಸ್ ಕೊಡ್ತಾನೆ. ನಾನೆಲ್ಲ ಚಿಕ್ಕ ಹುಡುಗ ದೇವ್ರೆ, ನನ್ನ ಕೈಲೆಲ್ಲ ಆಗಲ್ಲ, ದೊಡ್ಡವ್ರ ರೀತಿಯೆಲ್ಲ ಆಯ್ಕೆ ಮಾಡ್ಕೊ ಅಂತ ಅನ್ನಂಗೆ ಇವನು. ಅದಕ್ಕೆ ದೇವ್ರು ಹೇಳ್ತಾರೆ ನೆಕ್ಸ್ಟು. ಆಗ ಆಗ ಯೆಹೋವನು ನನಗೆ ನನಗೆ, ಬಾಲಕನನ್ನ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುವೆನೋ ಅವರೆಲ್ಲರ ಬಳಿಗೆ ಹೋಗುವಿ. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿವಿ. ನೋಡ್ರ, ನಾನು ಹೇಳೋದನ್ನ ಹೇಳಲೇಬೇಕು, ನಾನು ಕಳ್ಸಿಕೊಟ್ಟವ್ರ ಮುಂದೆ ನೀನು ಮಾತಾಡಲೇಬೇಕು ಅಂತ ಹೇಳ್ತಾರೆ. ಯೆರೆಮೀಯನಿಗೆ ಚೆನ್ನಾಗಿ ಗೊತ್ತಿರ್ತಾರೆ ಇವ್ರು ಯಾರ ಬಗ್ಗೆ ಹೇಳ್ತವ್ರೆ ಅಂತ. ಯಾರ ಬಗ್ಗೆ ಹೇಳ್ತವ್ರೆ? ಇಸ್ರೇಲ್ದ ರಾಜ್ಯನ ಬಗ್ಗೆ ಹೇಳ್ತಾರೆ. ಯೋಯಾಕಿನ್ ಅದರ ಈ ರಾಜ್ಯಗಳೆಲ್ಲ ಭಯಂಕರ ಮೋಸವಾಗಿರೋ ರಾಜ್ಯಗಳು. ಇವ್ರಿಗೆಲ್ಲ ಹೋಗಿ ಹೇಳು ಅಂತಿದ್ದೇವ್ರೆ. ಎಷ್ಟು ಜನ ಸಾಯ್ಸಾಕ್ಬಿಟ್ಟವ್ರೆ. ಇನ್ನು ನಾನು ಹೋಗಿ ಹೇಳಿದ್ರೆ ನಾನೇನು ಮಾಡ್ತಾರೆ? ಅದಕ್ಕೆ ನಾನು ಕೂಸು, ಅಯ್ಯೋ ಬೇಡ್ಕಂತೀನಿ ದೇವ್ರೆ ನನ್ನ ಕೈಲೇ ಬಿಟ್ಬಿಡು. ಅಯ್ಯೋ ಬ್ರದರ್ ಅವ್ರು ಕೇಳ್ತಾ ಇಲ್ಲ ಬ್ರದರ್, ಬಿಟ್ಬಿಡಿ ಬ್ರದರ್ ನನಗೆ. ಏನು ಹೇಳ್ತಾರೆ ಇವರು? ಕೇಳಲ್ಲ ಅವರು, ವೇಸ್ಟು ಅಂತ ಹೇಳ್ತಾರೆ. ನೋಡಿ ನೆಕ್ಸ್ಟ್ ಹೇಳ್ತಾರೆ ದೇವರು. 8. ಅವರಿಗೆ ಅಂಜಬೇಡ, ನಿನ್ನನ್ನು ಉತ್ತರಿಸಲು ನಾನೇ ನಿನ್ನೊಂದಿಗೆ ಇರುವೆನು, ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ನೋಡ್ರ, ಅವ್ರಿಗೇನ್ ಮಾಡ್ಬೇಡ ನೀನು, ಅಂಜಬೇಡ ಅಲ್ರ. ಏನ್ರಿ, ಯೆಹೋವನಾಗಿರ ನಾನೇ ನಿನ್ ಜೊತೆಗೆ ಏನಾಗಿರ್ತೀನಿ ಅಂತ ಇಂಗ್ಲಿಷ್ ಹೇಳ್ತಾರೆ. ಬಿ ನಾಟ್ ಅಫ್ರೇಡ್ ಆಫ್ ದರ್ ಫೇಸಸ್. ಏನು ಬಿ ನಾಟ್ ಅಫ್ರೇಡ್ ಆಫ್ ದ ಫೇಸಸ್ ಅಂದ್ರೆ ಅರ್ಥ ಆಯ್ತಾ? ಏನ ಕನ್ನಡದಲ್ಲಿ ಅವ್ರಿಗೆ ಅಂಜಬೇಡ ಅಂತ ಹಾಕ್ಬಿಟ್ಟಾರೆ. ಏನ್ರಿ ಪದ, ಏನ್ರಿ ಇದು ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ? ಬಿ ನಾಟ್ ಅಫ್ರೇಡ್ ಆಫ್ ದ ಫೇಸಸ್ ಅಂದ್ರೆ ಏನು ಅರ್ಥ? ಇವಾಗ ನಾನೊಬ್ಬ ತಪ್ಪು ಮಾಡಿದ್ದೀನಪ್ಪ, ನನ್ನನ್ನು ಯಾರೋ ಒಬ್ರಿಗೆ ಬಂದು ಖಂಡಿಸಿದ್ರೆ ನಾನು ಅವನ್ನ ಯಾವ ಥರ ನೋಡ್ತೀನಿ ಹೇಳ್ರಿ? ನಾನು ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ, ಇವಾಗ ನನ್ನನ್ನು ಯಾರೋ ಬಂದು ಖಂಡಿಸ್ತಾರಪ್ಪ, ಇವಾಗ ಅವನನ್ನು ಖಂಡಿಸಿದ್ರೆ ನಾನು ಅವನ್ನ ಯಾವ ಥರ ದೃಷ್ಟಿಕೋನದಲ್ಲಿ ನೋಡ್ತೀನಿ? ನನ್ನ ಮಕ್ಕ ಹೆಂಗಿರ್ತಾರೆ ಅವನ ವಿರುದ್ಧವಾಗಿ? ತಿಳುವಳಿಕಿಲ್ಲನಪ್ಪ, ಹಿಂಗ್ ಯಾಕೆ ಮಾಡ್ಬೇಕಂತ ಹೇಳಿ ಅಂತಾರೆ. ಹೆಂಗಿರ್ತದೆ ನನ್ನ ರಿಯಾಕ್ಷನ್? ಹೆಂಗಿರ್ತದೆ? ಅವ್ರ ಕಂಡ್ರೇನೆ ಆಗಲ್ಲ ಹಂಗಿರುತ್ತೆ. ಇವನು ನನಗೆ ಬಂದು ಹೇಳ್ತಾವನ, ಹೇಳಿ ನೋಡೋಣ ಏನು ಹೆಂಗಿರ್ತಾರ ದೃಷ್ಟಿ. ಅದು ನೋಡಿದ ತಕ್ಷಣ ಏನ್ರಿ ಎದುರುಗಡೆ ಏನು ಮಾತಾಡ್ತಾವನೋ ಅವ್ನು ಯಾಕಾರ ಬಂದೆ ಅನ್ಸ್ಬಿಡ್ಬೇಕು. ಆ ಥರ ಲುಕ್ ಇರ್ತಾರೆ. ಹೌದಾ ಇಲ್ವರ? ಹೌದು. ಹೆಂಗಿರ್ತಾರೆ ಅಂದ್ರೆ, ನೀನ್ ಯಾಕಪ್ಪ ನನಗೆ ಬಂದು ಹೇಳ್ತಾ ಇದ್ಯಾ, ಅವ್ನು ಹಿಂಗೆ ಬಿಡ್ಬೇಕು ಅಂದ್ರೆ ನನಗೆ ಯಾಕಪ್ಪ ಈ ಸವಾಸ ಅಂತ ಅನ್ಸ್ಬಿಡ್ಬೇಕು. ದೇವ್ರು ಅದೇ ಹೇಳೋದು, ಅವ್ರ ಮುಖಗಳನ್ನ ನೋಡಿ ನೀನು ಎದುರುಬೇಡ. ಯಾಕೆ? ನೀನು ಹೇಳ್ಬೇಕಾದ್ರೆ ಮುಖಗಳನ್ನ ಹಂಗೆ ತಿರ್ಸ್ತಾರೆ, ಎಲ್ಲ ವಕ್ರ ಮಾಡ್ಕೊತಾರೆ, ನಿನ್ನ ಚೀಪಾಗಿ ನೋಡ್ತಾರೆ, ಕೇವಲವಾಗಿ ನೋಡ್ಕೊತಾರೆ. ಏನು ಎದುರುಬೇಡ, ಯೆಹೋವನಾಗಿರೋ ನಾನು ನಿನ್ನ ಏನು ಮಾಡ್ತೀನಿ, ನಿನ್ನೊಂದಿಗೆ ಇಡ್ತೀನಿ, ನೀನು ಬಿಡಿಸ್ತೀನಿ ಅಂತ ಹೇಳ್ತಾರೆ. ಇವಾಗ ನೋಡ್ರಿ, ಇವಾಗ ಇನ್ಸಿಡೆಂಟ್ ಇದಾದ್ಮೇಲೆ ಯೆರೆಮೀಯ ಕೆಲಸ ಮಾಡ್ತಾರೆ. ಸರಿ, ಇವಾಗ ನೀವು ಯೋಚನೆ ಮಾಡ್ರಿ, ಇಲ್ಲಿ ದೇವರು ಯೆರೆಮೀಯನ್ನ ಬಲವಂತ ಮಾಡಿದ್ರ?
ಇಲ್ಲ. 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 ಆದ್ರೆ ಏನ್ ಮಾಡಿದ್ರು, ಪ್ರೇರಣೆ ಮಾಡಿದ್ರು ಅಲ್ವರಾ. ಇದೇ ರೀ, ಇದು ಗಾಡ್ಸ್ ಗೈಡೆನ್ಸ್, ಇದೆ ಗಾಡ್ಸ್ ಹೋಲಿ ಸ್ಪಿರಿಟ್ ವರ್ಕ್. ಇವಾಗ ಪ್ರೇರಣೆ ಮಾಡೋದು ಅಂತ ಅಂದ್ಬಿಟ್ಟು ಏನರ್ಥ, ಅಲ್ಲಿ ಹಂಗೆ ಹಿಂಗೆ ಹೇಳ್ತಾ ಇರ್ಬೇಕಾದ್ರೆ ದೇವರು ಹಂಗೆ ಇರು, ಒಂದು ನಿಮಿಷ ಇರು, ನಮ್ಮ ಪವಿತ್ರಾತ್ಮ ಕಳಿಸಿ ನಿಮ್ಗೆ ತುಂಬ್ಕೊಂಡ್ಬಿಡ್ತಾನೆ, ನೀನೇನು ಮಾಡ್ಬಿಡೋದು, ಸುಮ್ಮನೆ ಕೂತಿರು, ಪವಿತ್ರಾತ್ಮ ನೀವು ಒಡೆ ಬಂದ್ಬಿಡ್ತಾರೆ, ಅವರೇ ಟಕ್ ಟಕ್ ಅಂತ ಕೈ ಕಾಲು ನಡ್ಕೊಂಡು ಹೋಗ್ಬಿಡ್ತಾರೆ, ಅವರೇ ಬಾಯಿನ ಮಾತಾಡ್ಬಿಡ್ತಾರೆ, ಮಾತಾಡ್ಮೇಲೆ ನಿಮ್ಮ ಬಾಯಿನಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಅಂತಂದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಬಿಡ್ವಾ ಇದೆಲ್ಲ ಕಾನ್ಸೆಪ್ಟ್ ನಂಬೋರ್ಗೆ. ಪವಿತ್ರಾತ್ಮ ಒಂದು ವ್ಯಕ್ತಿ ಹೇಳೋದಕ್ಕೆ ಏನು ಸ್ವಲ್ಪ ಬುದ್ಧಿ ಬಿಡ್ವಾ. ಎಷ್ಟು ಚೆನ್ನಾಗೈತೆ ನೋಡಿ ಬೈಬಲ್ ಅಂತ ವಾಕ್ಯಗಳು ಅರ್ಥ ಮಾಡ್ಕೊಟ್ರೆ ಹೆಂಗಿರ್ತಾರೆ ನೋಡಿತೀರಿ. ದೇವ್ರು ಏನು ಮಾಡೋರು, ಅವ್ನಿಗೆ ಮೋಟಿವೇಟ್ ಮಾಡೋರೆ. ಆ ಮೋಟಿವೇಶನ್ ಎಲ್ಲಿ ಸಿಕ್ತು, ಅವ್ನಿಗೆ ಧೈರ್ಯ ಬಲ ಎಲ್ಲಿ ಸಿಕ್ತು, ದೇವ್ರ ವಾಕ್ಯದ ಮೇಲೆ ಅಲ್ವರ. ಅವಾಗ ಏನಾಯ್ತಂದ್ರೆ ದೇವರ ಒಂದು ಗೈಡೆನ್ಸು, ದೇವ್ರ ಬಲ ಏನು ಮಾಡ್ದ ಅವನು ಹೊಂದ್ಕೊಂಡ. ಸರಿಪ್ಪ ಆಯ್ತು, ದೇವ್ರ ಜೊತೆಗೆ ಏನಾಗಿರ್ತಾರೆ, ಇರ್ತಾರಾ, ಆಯ್ತು ನಾನು ಏನು ಮಾಡ್ತೀನಿ, ದೇವ್ರ ಕೆಲಸನ ಧೈರ್ಯವಾಗಿ ಏನು ಮಾಡ್ತೀನಿ, ನಾನು ಮಾಡ್ತೀನಿ ಅಲ್ವರ ಅಂತೇನ್ ಮಾಡೋದು. ಅವ್ರಿಗೆ ಸ್ವಲ್ಪ ಬಲ ಏನಾಯ್ತು ಇವಾಗ ಬಂತು ಅಲ್ವರ. ನೋಡಿ ದೇವ್ರ ಏನು ಮಾಡಕ್ ಹೋಗಿಲ್ಲ, ಅವನ್ನ ಕಂಪಲ್ ಏನು ಮಾಡಕ್ ಹೋಗಿಲ್ಲ, ಮಾಡಕ್ಕೆ ಹೋಗಿಲ್ಲ ಅಲ್ವರ. ನೋಡಿ ಇನ್ನೊಂದ್ ಕಡೆ ಇನ್ನೊಬ್ಬ ಪ್ರವಾದಿಗೆ ಹೇಳ್ತಾರೆ, ಯಾರಪ್ಪ ಅದು, ಆಮೋಸ್ ಇರ್ಬೇಕು, ಇರಿ ಆಮೋಸ್ ಆಮೋಸ್ ಒಂದು ನಿಮಿಷ, ಆಮೋಸ್ ಒಬದ್ಯ ಆಮೋಸ್ ಅಲ್ಲಿ ಒಂದು ನಿಮಿಷ, ಒನ್ ಮಿನಿಟ್. ಸಾರಿ, ಮಲಾಕಿ ಫಸ್ಟ್ ಚಾಪ್ಟರ್ ಬನ್ನಿ. ಮಲಾಕಿ ಫಸ್ಟ್ ಚಾಪ್ಟರ್ ಫಸ್ಟ್ ವರ್ಸ್ ನೋಡಿದ್ರಿ. ಯೆಹೋವನು ಇಸ್ರಾಯೇಲನ್ನು ಕುರಿತು ಮಲಾಕಿಯ ಮೂಲಕ ನುಡಿದ ದೈವೋಕ್ತಿ. ನೋಡ್ರಿ, ಇಸ್ರೇಲಿನ ಕುರಿತು ಯಾರ ಮುಖಾಂತರ ಹೇಳ್ತಾರೆ, ಮಲಾಕಿ ಮುಖಾಂತರ ಹೇಳ್ತಾರೆ. ಏನ್ ಹೇಳ್ತಾರೆ, ಮ್ಯೂಟ್ ಮಾಡ್ಕೊಳ್ರಿ. ಸರಿ, ಒಂದು ನಿಮಿಷ ಇರ್ತೀನಿ. 7ನೇ ವಾಕ್ಯ 7 ಮತ್ತೆ 8 ಓದಿ. ನನ್ನ ಯಜ್ಞವೇದಿಯ ಮೇಲೆ ಅಶುದ್ಧ ಪದಾರ್ಥಗಳನ್ನು ಅರ್ಪಿಸುತ್ತೀರಲ್ಲ, ಯಾವ ವಿಷಯದಲ್ಲಿ ನಿನ್ನನ್ನು ಅಶುದ್ಧಗೊಳಿಸಿದ್ದೇವೆ ಅನ್ನುತ್ತೀರೋ, ಯೆಹೋವನ ಮೇಜಿಗೆ ಘನತೆ ಏನಿದೆ ಎಂದು ನೀವು ಅಂದುಕೊಳ್ಳುವುದರಲ್ಲಿಯೇ. ಕುರುಡಾದ ಪಶುವನ್ನು ಯಜ್ಞಕ್ಕೆ ಒಪ್ಪಿಸುವುದು ದೋಷವಲ್ಲವೆಂದು ನೆನೆಸುತ್ತೀರೋ. ನೋಡ್ರ ಏನ್ ಹೇಳ್ತಾರೆ, ಮಲಾಕಿ ಇಸ್ರೇಲ್ ಹೇಳ್ತಾರೆ, ಏನಪ್ಪ ಏನ್ರಿ, ಯಾವ ವಿಚಾರದಲ್ಲಿ ನೀವು ಏನ್ರಿ ದೇವ್ರನ್ನ ಅಸತ್ಯ ಮಾಡಿದಿರಿ ಅಂತ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತಾರಂತೆ. 7ನೇ ವಾಕ್ಯ ಇನ್ನೊಂದ್ಸತಿ ಓದಿಂತೀನಿ. ನನ್ನ ಯಜ್ಞವೇದಿಯ ಮೇಲೆ ಅಶುದ್ಧ ಪದಾರ್ಥಗಳನ್ನು ಅರ್ಪಿಸುತ್ತೀರಲ್ಲ, ಯಾವ ವಿಷಯದಲ್ಲಿ ನಿನ್ನನ್ನು ಅಶುದ್ಧಗೊಳಿಸಿದ್ದೇವೆ ಅನ್ನುತ್ತೀರೋ. ಓಹೋ, ನೋಡ್ರಿ ಹೆಂಗವ್ರಂತೆ, ದೇವ್ರು ಕೊಡ್ತಾ ಇದ್ದಿದ್ದೆಲ್ಲ ಏನಂತೆ ಅಶುದ್ಧ ಅಂತೆ. ಅದನ್ನ ದೇವರು ಬಲಿಪೀಠ ಮೇಲೆ ಅರ್ಪಿಸಿದ ಅಲ್ದಿರ ದೇವ್ರ ಹತ್ರಕ್ಕೆ ತಿರ್ಗಾ ಪ್ರಶ್ನೆ ಕೇಳ್ತಾರೆ, ಏನ್ ನಿಮ್ಗೆ ಕೊಟ್ಟಿಲ್ವ ನಾನು ಬಲಿ, ಏನ್ ಕೊಡ್ತಾ ಇದ್ದೀನಿ, ಎಲ್ಲ ಕೊಟ್ಟಿನಲ್ಲ, ನಾನು ಸ್ಯಾಕ್ರಿಫೈಸ್ ಮಾಡಿನಲ್ಲ ಅಂತಂದ್ಬಿಟ್ಟು ಅಲ್ವರ. ಆಮೇಲೆ ನೋಡಿ ನೆಕ್ಸ್ಟ್, ಯೆಹೋವನ ಮೇಜಿಗೆ ಘನತೆ ಏನಿದೆ ಎಂದು ನೀವು ಅಂದುಕೊಳ್ಳುವುದರಲ್ಲಿಯೇ. ನೋಡ್ರ ಏನ್ ಹೇಳ್ತಾರೆ, ಕೊಡ್ತಾವ್ರಂತೆ. ಯಾವ ಆಟಿಟ್ಯೂಡ್ ಕೊಡ್ತಾವ್ರೆ ಅಂತಂದ್ರೆ, ಏನು ತ್ಯಾಗ ಮಾಡಿ ಏನ್ ಪ್ರಯೋಜನ, ಏನ್ ಸ್ಯಾಕ್ರಿಫೈಸ್ ಮಾಡಬೇಕು, ಏನಕ್ಕೆ ಇವೆಲ್ಲ ಮಾಡ್ಬೇಕು, ಅದರ ಇಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕು, ಅದರ ಯಾಕೆ ಸ್ಯಾಕ್ರಿಫೈಸ್ ಕೊಡ್ಬೇಕು, ಬಲಿ ಕೊಡ್ಬೇಕು, ಏನ್ ಪ್ರಯೋಜನ ಇದೆ ಅಂತ ಹೇಳ್ತಾರಂತೆ. ಅದಕ್ಕೆ ನೋಡಿ ಏನು ಉತ್ತರ ಕೊಡ್ತಾರೆ ನೋಡಿ ದೇವರು. ಕುರುಡಾದ ಪಶುವನ್ನು ಯಜ್ಞಕ್ಕೆ ಒಪ್ಪಿಸುವುದು ದೋಷವಲ್ಲವೆಂದು ನೆನೆಸುತ್ತೀರೋ. ನೋಡ್ರ ಹೆಂಗ ನೆನ್ಸ್ಕೊಂಡ್ಬಿಟ್ಟವ್ರೆ ಅಂತಂದ್ರೆ, ಕುರುಡಾಗಿರೋ ಅರ್ಪಿಸ್ರು ಏನಾಗಲ್ವಂತೆ, ಏನಾಗಲ್ಲ ಬಿಡು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂತ ದೇವ್ರು ಅಂತ ಆಟಿಟ್ಯೂಡ್ ನೋಡಿ ಅಂತೀನಿ. ಮೈಂಡ್ ಹೆಂಗಿದೆ ಇವಾಗ ಅಂತೀನಿ. ಆಮೇಲೆ ಕುಂಟಾದದ್ದನ್ನು ರೋಗದ ಪಶುವನ್ನು ಅರ್ಪಿಸುವುದು ದೋಷವಲ್ಲವೆಂದು ನಂಬುತ್ತೀರೋ. ಸೇನಾಧೀಶ್ವರರ
ಯೆಹೋವನು ಇಂತೆನ್ನುತ್ತಾನೆ, ಇಂಥದ್ದನ್ನು ನಿನ್ನ ದೇಶಾಧಿಪತಿಗೆ ಒಪ್ಪಿಸು. ನಿನಗೆ ಮೆಚ್ಚುವನೋ, ಪ್ರಸನ್ನನಾಗುವನೋ? ಹಾಗಾದರೆ ದೇವರ ದಯೆ ದೊರೆಯುವ ಹಾಗೆ ದೇವರನ್ನು ಒಲಿಸಿಕೊಳ್ಳಿರಿ. ನೋಡ್ರ, ಹೋಗ್ಬಿಟ್ಟು ನೀನ್ ಕೊಡ ನನಗೆ ಬಲಿಗಳಿದ್ದಲ್ಲ ಏನ್ರಿ, ಅಲ್ಪವಾದದ ಬಲಿಗಳು, ದೋಷ ಇರೋಂಥ ಬಲಿಗಳು, ಇದನ್ನೆಲ್ಲ ಹೋಗಿ ನಿನ್ನ ಓನರ್ಗೆ ಏನು ಮಾಡಿ ನೀನು ಕೊಡು ಅಲ್ಲರ, ದೇಶಾಧಿಪತಿ ಕೂಡ ಅವನು ಒಪ್ಕೊಂತ ನೋಡು ಅಂತ ಹೇಳ್ತಾರೆ ಅಲ್ಲರ. ಅಂದ್ರೆ ನೋಡ್ರಿ, ಇವಾಗೆಲ್ಲ ಈ ಮಲಾಕಿ ಪ್ರವಾದಿ ಮುಖಾಂತರ ದೇವರು ಇಸ್ರೇಲ್ ಜನಗಳಿಗೆ ಕೇಳ್ಬೇಕಾರೆ ದೇವ್ರು ಬಲವಂತ ಮಾಡಿದ್ರ, ಮಲಾಕಿನ ಬಲವಂತ ಮಾಡಿದ್ರ? ಇಲ್ಲ. ಇಸ್ರೇಲ್ ಜನಗಳ ಬಲವಂತ ಮಾಡಿದ್ರ? ದೇವ್ರು ಇಲ್ಲ. ಏನ್ ಮಾಡಿದ್ರು? ವಾಕ್ಯದ ಮುಖಾಂತರ ಏನ್ ಮಾಡಿದ್ರು? ಪ್ರೇರಣೆ ಮಾಡಿದ್ರು. ಕೇಳೋದು ಬಿಡೋದು ಯಾರಿಗೆ ಬಿಟ್ಟಿದ್ದು? ಅವರು ಬಿಟ್ಟಿದ್ದು ಅಲ್ವರ. ಈ ರೀತಿನೇ ದೇವರು ಹಳೆ ಕಾಲದಲ್ಲಿ ಪ್ರವಾದಿಗಳನ್ನ ಏನ್ ಮಾಡಿರೋದು ಅಲ್ಲಿ ಉಪಯೋಗಿಸ್ಕೊಂಡಿರೋದು. ಅದಕ್ಕೆ ನೋಡ್ಬೇಕಾರೆ ದೇವ್ರ ಪ್ರವಾದಿಗಳಂತಂದ್ರೆ ಏನ್ರಿ, ತುಂಬಾ ಅಷ್ಟೊಂದು ಆಲಸ್ಯವಾಗಿ ಕೇವಲವಾಗಿ ಅನಿಸ್ಬಿಡೋದ್ರಿ. ನೀವು ದೇವರು ಪ್ರವಾದಿಗಳನ್ನ ಲಿಸ್ಟ್ ತೊಗೊಂಡು ಬೈಬಲ್ನ ದಯವಿಟ್ಟು ಫ್ರೀ ಇದ್ರೆ ಎಲ್ಲ ಓದಿರ್ತೀನಿ. ಒಬ್ಬೊಬ್ಬ ಪ್ರವಾದಿಗಳ ಹೆಸರುಗಳು ಬರ್ಕೊಳ್ಳಿ. ಎಲ್ಲ ಪ್ರವಾದಿಗಳು ಬೋಲ್ಡಾಗಿ ಧೈರ್ಯವಾಗಿ ಏನು ಮಾಡೋರೆ? ವಾಕ್ಯನ, ದೇವ್ರ ಮಾತನ್ನ, ದೇವ್ರವ್ರಿಗೆ ಏನು ನುಡ್ದಿದೆಯೋ ಅದನ್ನು ಧೈರ್ಯವಾಗಿ ಏನು ಮಾಡೋರು ಹೇಳೋರೆ. ಯಾರು ಹಿಂದೆ ಮುಂದೆ ಏನು ಮಾಡೋಕೆ ಹೋಗಿಲ್ಲ, ಅಲ್ಲಿ ನೋಡೋಕೆ ಹೋಗಿಲ್ಲ ಅಲ್ಲರ. ಅಂಥವ್ರಿಗೇ ದೇವ್ರ ಪ್ರವಾದಿ ಅಂತ ಏನು ಮಾಡಿದ್ರೆ ಹೆಸರು ಕೊಟ್ಟಿರೋದು ಅಲ್ಲರ. ಮಿಕಾಯಾವು ಅದರ ಕೇಳಿದಿರ? ಯೋಷಾಫಾತನ ಕಾಲದಲ್ಲಿ ಅಹಾಬ್ ಮತ್ತು ಯೋಷಾಫಾತ್ ಯುದ್ಧಕ್ಕೆ ಹೋಗ್ತಾ ಇರ್ತಾರೆ ಅದರ. ಎಲ್ಲ ಪ್ರವಾದಿಗಳನ್ನ ಕರೆಸ್ತಾನೆ. ಇವನು ಕರ್ಸೋ ತಕ್ಷಣ ಏನು ಮಾಡ್ತಾರೆ? ಸ್ವಲ್ಪ ಪ್ರವಾದಿ ಕರೆಸ್ಬಿಡ್ತಾನೆ ಅಹಾಬ್. ಎಲ್ಲ ಕೇಳ್ತಾರೆ, ಏನಪ್ಪ ಯುದ್ಧಕ್ಕೆ ಹೋಗ್ಲಾ? ಯುದ್ಧಕ್ಕೆ ಹೋದ್ರೆ ಜಯ ಕೊಡ್ತಾರೆ ಅಂತಂದ್ರೆ ಎಲ್ಲರೂ ಒಂದೇ ಥರ ನೋಡಿತಾರೆ. ದಯವಿಟ್ಟು ಹೋಗು, ಯುದ್ಧಕ್ಕೆ ಹೋದ್ರೆ ಜಯ ಒಂದು ಬತ್ತೀಯಾ ಅಂತ. ಯೋಷಾಫಾತಿಗೆ ಡೌಟು. ಯಾಕೆ ಡೌಟು? ಯೋಷಾಫಾತ್ ದೇವ್ರ ಮನುಷ್ಯ, ದೇವ್ರಿಗೆ ಭಯ ಭಕ್ತಿ ಇರೋನು. ಆಬನ ಗುಣಗಳೆಲ್ಲ ಚೆನ್ನಾಗಿ ಗೊತ್ತು. ಇವನು ದೇವ್ರಿಗೆ ಫಸ್ಟ್ ಆಫ್ ಆಲ್ ನಂಬಿಕಸ್ತನಾಗಿಲ್ಲ. ಇವಾಗ ಇಂಥವ್ನು ಯುದ್ಧಕ್ಕೆ ಹೋದ್ರೆ ಏನಾಯ್ತು ಅಂತ ಯೋಷಾಫಾತ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೇನು ಹೇಳ್ತಾನೆ? ಯಾವುದಕ್ಕೊಂದ್ಸರಿ ದೇವತೆ ವಿಚಾರಿಸೋಣ, ದೇವ್ರ ಪ್ರವಾದಿಗಳು ಯಾರು ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಇದರಿದ್ರೆ ಒಬ್ಬ ಇದ್ದಾನೆ, ಅವ್ನು ಯಾವಾಗ ಏನು ಮಾಡ್ತಾನೆ? ಯಾಕೆ ವಿರುದ್ಧವಾಗಿ ಹೇಳ್ತಾನೆ? ಅವ್ನು ಯಾವಾಗೂ ನನ್ನ ವಿರುದ್ಧವಾಗಿ ಹೇಳ್ತಾನೆ ಅಂತ ಹೇಳ್ತಾನೆ. ಯಾಕೆ ವಿರುದ್ಧವಾಗಿ ಹೇಳ್ತಾನೆ? ನೀನು ದೇವ್ರಿಗೆ ಯೋಗ್ಯವಾಗಿ ನಿಂತಿದ್ರೆ ನೀನು ನೆಟ್ಟಿಗೆ ನಡೀತದೆ, ನಿನ್ಗೆ ಏನು ಮಾಡ್ತಿದ್ದ ಅವನು? ನೀನಿಗೆ ಸಾಧಕವಾಗಿ ಮಾತಾಡ್ತಾ ಇದ್ದ. ಯಾಕೆ ಯಾವಾಗ ವಿರುದ್ಧವಾಗಿ ಮಾತಾಡ್ತಾನೆ? ಯಾಕಂದ್ರೆ ನೀನು ಯಾವಾಗ ಏನು ಮಾಡ್ತೀನಿ? ನೆಟ್ಟಿಗೆ ನಡೀತಾನೆ ಇಲ್ಲ. ಯೋಷಾಫಾತ್ ಹೇಳ್ತಾನೆ, ಪರವಾಗಿಲ್ಲಪ್ಪ, ಅವನ್ನೇ ಕರ್ಸು ಅಂತ ಹೇಳ್ತಾನೆ. ನೋಡ್ರಿ ಯೋಷಾಫಾತ್ ಹೆಂಗಿದೆ ನೋಡ್ರಿ ಐತ್ರಿ ಅಲ್ರ. ಸೀದಾ ಬಂದು ನಿಂತ್ಕೊತಾನೆ ಪ್ರವಾದಿ, ಅವ್ನು ತಿರ್ಗಿ ಹಂಗೂ ಸುಳ್ಳು ಹೇಳ್ತಾನೆ. ಇವನು ಟೆನ್ಷನ್ ಆಗ್ಬಿಡ್ತಾರೆ ಇವನಿಗೆ ಅಲ್ವರ. ಎಲ್ಲ ನೋಡಿದಾಗ ನುಡಿತಿಲ್ಲ ಅಂದ್ಬಿಟ್ಟು ಒಂದು ಅಲ್ವರ ಏನು ಮಾಡ್ತಾನೆ? ಕಪಾಳ ಕೊಡ್ತಾನೆ ನೋಡಿರ್ತೀನಿ. ಅವಾಗ ಹೇಳ್ತಾನೆ ಪ್ರವಾದಿ, ನೀನು ಯುದ್ಧಕ್ಕೆ ಹೋದ್ರೆ ತಿರ್ಗಾ ಬರಲ್ಲ ನೋಡು ಅಂತಂದ್ಬಿಟ್ಟು ಅಲ್ವರ. ಸತ್ಯ ನೋಡಿತೀನಿ ಅಲ್ವರ. ಏನ್ರಿ, ಯಾರಿಗೂ ಅಂಜಲಿಲ್ಲ. ದಾವೀದ್ ಪಾಪ ಮಾಡ್ದವಾಗ ನಾತಾನ್ ಏನು ಮಾಡಕ್ ಹೋಗಿಲ್ಲ, ಅವನ ಖಂಡಿಸೋದಿಕ್ಕೆ ಅಂಜಲಿಲ್ಲ ಅಲ್ವರ. ಏನ್ರಿ, ಸೌಲ್ ರಾಜ ತಪ್ಪು ಮಾಡ್ದವಾಗ ಸ್ಯಾಮ್ಯುಲ್ ಏನು ಮಾಡಲಿಲ್ಲ ಅವನ್ನ ಬಾ ಸೆರಗಿಟ್ಕೊಂಡು ಬಲಿ ಕೊಡೋಣ, ದೇವ್ರನ್ನ ಒಲಿಸೋಣ, ದೇವ್ರನ್ನ ಏನ್ ಮಾಡೋಣ, ಪ್ಲೀಸ್ ಮಾಡೋಣ, ಹಿಂಗಾರ ಮಾಡಿ ದೇವ್ರ ಮೆಚ್ಚಿಸೋಣ ಬಾ ಅಂತಂದವಾಗ ಸ್ಯಾಮ್ಯಲ್ ಮಾತೇ ಕೇಳಿಲ್ಲ. ರೈಟ್ ಅಬೌಟ್ ಆನ್, ಟಾಟಾ, ಬಾಯ್ ಬಾಯ್, ಗುಡ್ ಬಾಯ್ ಅಂತಂದ್ಬಿಟ್ಟು ಹೋದವರು ಸತ್ರು ಸರಿ ನೋಡ್ಲಿಲ್ಲ ಅಂತ ಸತ್ಯವೇದರ ಕಡೆನೇ ನಮ್ಗೆ ಇದೆ ಅಲ್ವರ. ಏನ್ರಿ, ಸತ್ತೋದ್ರು ಸರಿ ಏನ್ ಮಾಡ್ಲಿಲ್ಲ ಅವನು? ತಿರ್ಗಾ ಬರ್ಲಿಲ್ಲ ಅಲ್ವರ. ನೋಡ್ರಿ ಹೆಂಗಿದ್ರೆ ದೇವ್ರ ಪ್ರವಾದಿಗಳು ಅದರ. ದಾವೀದ್ ನೋಡಿರ್ತೀನಿ ಅದರ. ಸೌಲ್ ರಾಜ ಸತ್ತೋಗಿಸ್ಕೊಂಡು ದಾವೀದ್ ಹೋದ್ನಾ? ಸೌಲ್ ರಾಜನ ಸಾವಿಗೆ ಹೋಗಿದ್ನಾ? ಹೋಗಿಲ್ಲ. ಯಾಕೆ ಹೋಗಿಲ್ಲ? ಇವಾಗ ಹೋಗಿಲ್ಲ. ಸೌಲ್ ರಾಜ ಯುದ್ಧಕ್ಕೆ ಹೋಗ್ತಾ ಇದ್ನಪ್ಪ. ದಾವೀದನ್ ಗೊತ್ತಲ್ಲ ನ್ಯೂಸು, ಫಿಲಿಸ್ಟರ್ ಮೇಲೆ ಯುದ್ಧಕ್ಕೆ ಹೋಗ್ತಾರೆ ಅಂತ. ಇಸ್ರಾಯೇಲ್ ಜನಗಳು ರಾಜ ಹೋಗ್ತಾ ಇದ್ದಾನೆ, ಅಯ್ಯೋ ಸತ್ತೋಗ್ಬಿಡ್ತಾರೆ, ಅಯ್ಯೋ ಹೋಗನಪ್ಪ ಕಾಪಾಡನಪ್ಪ ಅಂತ ದಾವೀದ್ ಯಾಕೆ ಮನ್ಸಿಟ್ಟು ಯುದ್ಧಕ್ಕೆ ಹೋಗಿಲ್ಲ? ಅಂದ್ರೆ ಒಂದು ಪ್ರವಾದಿಗೆ ವಿರುದ್ಧವಾಗಿದ್ನಲ್ರಿ ಅವನು, ಅದ್ರ ಸಲಕ್ಕೆ ದಾವೀದ್ ಹೋಗ್ಲಿಲ್ಲ. ಸೌಲು ವಿರುದ್ಧವಾಗಿದ್ನಲ್ಲ, ಅವನು ಹೋದ್ರೆ ನಮ್ಮನ್ನ ಇದ್ ಮಾಡ್ತಾರ ಅಂತೇಳಿ ಹೋಗ್ಲಿಲ್ಲ. ದೇವ್ರ ವಿರುದ್ಧವಾಗಿ ಸೌಲ್ ಇರೋದ್ರಿಂದ ದೇವ್ರ ವಿರೋಧಿ ಜೊತೆಗೆ ನಾನು ಓದಿದ್ರೆ ಖಂಡಿತವಾಗೂ ದೇವ್ರ ಏನ್ ಮಾಡಲ್ಲ, ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಅಲ್ವರ. ಅದಕ್ಕೆ ಹೋಗಿಲ್ಲ ರೀ ದಾವೀದು ಅದರ. ಇಲ್ಲ ಫಿಲಿಸ್ಟರ್ ಎಲ್ಲ ಯಾವ ಮೂಲೆಗೆ ದಾವೀದಿನ ಒಡೆದು ಬಿಸಾಕಿರೋನು ಅದರ. ದೇವರು ವಿರುದ್ಧವಾಗಿರೋಂಥ ವ್ಯಕ್ತಿ ಆಗಿರೋಂಥ ಯಾರಂತೆ ಅಲ್ಲಿ ಸೌಲು ಅಂದ್ರ. ದೇವ್ರ ವಿರುದ್ಧವಾಗಿ ಏನ್ ಮಾಡೋಣ? ತಪ್ಪು ಮಾಡ್ಬಿಟ್ಟು ದೇವ್ರನ್ನ ಮೆಚ್ಚಿಸೋದಕ್ಕೆ ಏನ್ ಮಾಡ್ತಾನೆ? ಪ್ರಯತ್ನ ಮಾಡ್ತಾ ಅಂತಾನೆ. ಇದು ಇಷ್ಟನೇ ಆಗಿಲ್ಲ ರೀ ದಾವೀದ್. ಅದಕ್ಕೆ ಹೇಳ್ತಾರೆ ದೇವ್ರ ದಾವೀದ್ ಅವ್ನ ವಿರುದ್ಧವಾಗಿ ಏನ್ ಮಾಡಕ್ ಹೋಗಿಲ್ಲ, ಆದ್ರೆ ಅದು ದೇವ್ರಿಗೆ ಒಪ್ಪಿಸ್ಕೊಂಡು ಬಿಟ್ಬಿಡ್ತಾನೆ. ಅವ್ರು ಏನ್ ನೋಡ್ಕೊಳ್ಳಿ, ಯೆಹೋವ ದೇವ್ರು ನೋಡ್ಕೊಳ್ಳಿ, ಅವ್ರು ಏನ್ ಬೇಕಾದ್ರೆ ಮಾಡ್ಲಿ ಅಂದ್ಬಿಟ್ಟು ಸೈಲೆಂಟಾಗಿ ಇಟ್ಬಿಡ್ತಾನೆ ದಾವೀದ್. ಯುದ್ಧಕ್ಕೆ ಹೋದವಾಗ ಏನ್ ಮಾಡಕ್ ಹೋಗಿಲ್ಲ.
ಯಾಕೆ ಯಾಕೆ ಪರಿಶುದ್ಧ ಪ್ರವಾದಿಗಳು ದೇವರು ಪ್ರೇರಣೆ ಮಾಡಿದವಾಗ ಯಾಕೆ ಈ ಥರ ನಡ್ಕೊಂಡ್ರು ಅಂದರೆ ಇದು ಗಾಡ್ಸ್ ಇನ್ಫ್ಲೂಯೆನ್ಸ್. ದೇವ್ರು ಬಲವಂತ ಮಾಡಲಿಲ್ಲ, ಅಂಡರ್ಲೈನ್ ಮಾಡ್ಕೊಳ್ರಿ. ಇದರಲ್ಲಿ ಸೌಲ್ನು ಬಲವಂತ ಮಾಡಲಿಲ್ಲ, ಸ್ಯಾಮ್ಯಲ್ನು ಬಲವಂತ ಮಾಡಲಿಲ್ಲ, ನಾತಾನ್ನು ಬಲವಂತ ಮಾಡಲಿಲ್ಲ. ಏನಿಲ್ಲ, ಸಿಂಪಲ್ ಅಷ್ಟೇ. ದೇವ್ರು ನಾತಾನ್ಗೆ ಹೇಳ್ತಾರೆ, ದಾವೀದ್ ನೋಡ್ರು ಯಾರಿಗೂ ಗೊತ್ತಿಲ್ದಿರ ಕಳ್ತನದಿಂದ ಏನು ಮಾಡೋನು, ಬೆಚ್ಚಿಬಾನ ವಧೆ ಮಾಡ್ಕೊಳವನೇ ಅಂತ ಹೇಳ್ತಾರೆ. ಯಾರು ಗೊತ್ತಿತ್ತು? ಯಾರಿಗೂ ಗೊತ್ತಿಲ್ಲ ರೀ, ಟೋಟ್ಲಿ ಸೀಕ್ರೆಟ್. ಅದರ ನಾತಾನ್ ಬಂದು ಹೇಳ್ಬೇಕಾರೆ ನಾತಾನ್ಗೆ ಎಷ್ಟು ಕರೇಜ್ ಇರಬೇಕು. ಏನು ಪ್ರೂಫ್ ದೇವ್ರೆ ನೀನು ಹೇಳ್ತಾ ಇದೆಯಾ? ಏನು ಪ್ರೂಫು? ನಂಬಿಕೆ ನೋಡ್ರಿ ಅವ್ರಿಗೆ ಅಷ್ಟೇ. ದೇವ್ರು ಹೇಳಿದ ಮನೆ ಸತ್ಯನೇ ಅಂತ ಅರ್ಥ. ಸೀದವಾಗಿ ಹೇಳ್ತಾರೆ ನೋಡ್ತೀನಿ. ಆಯ್ತರ ಎಲಿ ಮತ್ತೆ ಅವ್ರ ಮಕ್ಳು ಹೆಂಗಿದ್ರಂತೆ? ಎಲಿನೇ ದೊಡ್ಡ ಏನ್ರಿ ಸ್ಟಬನ್ ಅಲ್ವರ. ಅವ್ರ ಮಕ್ಳು ಇನ್ನೂ ದೊಡ್ಡ ಶತ ಮುಟ್ಟಾಳ್ರು ಬೈಬಲ್ ಪ್ರಕಾರ ನೋಡ್ಬೇಕಾರೆ ಅಲ್ವರ. ಯೆಹೋವನಿಗೆ ಸಲ್ಲಿಸಿರೋಂಥ ಯಜ್ಞಗಳನ್ನ ಆಲಯದಲ್ಲಿ ಅಲ್ಲೇ ಮಾಡ್ತಿದ್ರೆ ಕಿತ್ತಿ ತಿಂತಾ ಇದ್ರಂತೆ. ಇಂಥ ಅಸಹ್ಯ ಅಲ್ವಾ? ಯೆಹೋ ದೇವರ ಕೈಯೇನು ಮೋಟುಗಯ್ಯ? ಕೇಳಿದ್ರೆ ದೇವ್ರು ಏನು ಮಾಡಿರೋರು? ಆಕಾಶ ತೆರೆದು ಬಿಟ್ಟಿರೋರ್ರಿ. ಅಲ್ಲೋಗಿ ಯಜ್ಞ ಕೊಡೋದ್ರಲ್ಲಿ ತಿನ್ನಬೇಕಾ? ಮನುಷ್ಯನ ಹೊಟ್ಟೆಗೆ ಎಷ್ಟು ತಿನ್ನಕೈತಾರೆ? ಇಷ್ಟು ರೀ, ಒಂದೇ ಮ್ಯಾಕ್ಸಿಮಮ್ ಇಷ್ಟು ತಿನ್ಬೋದು. ಅವನು ಏನು ಮಾಡ್ತಾನೆ ಹೇಳಿ? ತಿನ್ನೋದಕ್ಕೆ ಆಗದಿರೋ ಅವನೇ ಮಾಡ್ತಾನೆ, ವಾಂತಿ ಮಾಡ್ಕೊಂಡ್ಬಿಡ್ತಾನೆ. ಯೆಹೋವನಿಗೆ ಕೊಲ್ತಾನಂತ ಬಲಿನ ತಿನ್ಬೇಕಾ ಅಲ್ಲಿ ಅಲ್ವರ? ಆಮೇಲೆ ಏನು ಮಾಡ್ತಾರೆ? ಅದು ಬರೋಂಥ ಸ್ತ್ರೀಗಳ ಜೊತೆಗೆ ಆಲಯದಲ್ಲಿ ಏನು ಮಾಡ್ತಾರಂತೆ? ವ್ಯವಿಚಾರ ಮಾಡ್ತಾರಂತೆ. ಎಂಥ ದುಷ್ಟ ಕೆಲಸ ಅಲ್ವರ? ದೇವ್ರಿಗೆ ಅಸಹ್ಯ ಅಂತ ಕೆಲಸ. ದೇವದೂತರೇ ಪಾಪ ಮಾಡಿದಾಗ ದೇವ್ರು ಸುಮ್ಮನೆ ಬಿಡ್ತಾರೆ. ಅವನ್ನ ತೊಡಗೆ ಎಲ್ಲಿ ಕಟ್ಟಾಕರಂತೆ? ವಾಯುಮಂಡಲ್ ಕಟ್ಟಾಕರಂತೆ. ಇವರೆಲ್ಲ ಪಾಪ ಮಾಡೋದು ಬಿಟ್ಬಿಡ್ತಾರ ದೇವರು? ಅದು ಏನು ಆಲಯದಲ್ಲೇ ಹೋಗಿ ಚಿಕ್ಕ ಮಗ ಮಾತಾಡೋ ಅಂತ ಹೇಳ್ತಾರೆ ಅದರ. ಎಲಿಗೆ ಎಷ್ಟೋ ಸರಿ ವಾರ್ನಿಂಗ್ ಕೊಟ್ಟಿರ್ತಾರೆ. ಲಾಸ್ಟಲ್ಲಿ ಎಲಿ ಮಾತು ಕೇಳ್ತಾ ಇಲ್ವಾ? ಹೋಗಿ ಏನು ಮಾಡ್ತಾರೆ ಅಲ್ಲಿ? ಸ್ಯಾಮ್ಯಲ್ ಮುಖಾಂತರ ಮಾತಾಡ್ತಾರೆ. ಎಲಿ ಗೊತ್ತಾಗ್ಬಿಡ್ತದೆ, ಹೇಳಪ್ಪ ದೇವ್ರು ಏನು ಹೇಳ್ತಾರೆ. ಇವಾಗ ಸ್ಯಾಮ್ಯಲ್ನ ದೇವ್ರು ಬಲವಂತ ಮಾಡಿದ್ರ? ಸ್ಯಾಮ್ಯಲಲ್ಲಿ ದೇವರು ಪರಿಶುದ್ಧಾತ್ಮ ಧೋಕ್ಕನ್ನು ತುಂಬ್ಕೊಂಡ್ಬಿಡ್ತಾ. ಓ ಇವ್ರಿಗೆ ಸ್ಯಾಮ್ಯಲ್ಗೆ ಗೊತ್ತಿಲ್ಲ, ನಿದ್ದೆ ಮಾಡ್ತಾರೋ ಟಕ್ಕೊತ್ತಿದ್ದಿ ಹಂಗೆ ದೇವ್ರು ಹೇಳ್ತವ್ರಿ ಕೇಳ್ರಿ ಅಂತ ಹಂಗೇ ಬಾಯಿ ಬಂದಿದ್ದೆಲ್ಲ ಹೇಳ್ಬಿಟ್ರಾ? ಏನ್ರಿ ಗಾಡ್ಸ್ ಇನ್ಫ್ಲೂಯೆನ್ಸ್. ದೇವ್ರನ್ನ ಮೋಟಿವೇಟ್ ಏನು ಮಾಡಿತ್ತು ಅದರ. ಹೆಂಗೆ ಮೋಟಿವೇಟ್ ಮಾಡಿರ್ತಾರೆ? ಪ್ರಿನ್ಸಿಪಲ್ ಹತ್ರ ಏನೋ ಒಂದು ಹೇಳೋ ಪ್ರಾಬ್ಲಮ್ ಇದೆ ಹೇಳ್ಬೇಕು, ಮಕ್ಕಳೆಲ್ಲ ಏನು ಮಾಡ್ತಾರೆ? ಹೋಗೋ ನಡೀರೋ, ಹೋಗಿ ಹೇಳ ನಡೀರೋ ಅಂತ ಹಿಂಗೆ ಮೋಟಿವೇಟ್ ಮಾಡ್ತಾರೆ, ಬಲವಂತ ಮಾಡಲ್ಲ. ಈ ರೀತಿನೇ ದೇವರ ಪ್ರವಾದಿಗಳು ದೇವರ ಪವಿತ್ರ ಆತ್ಮನ ಪ್ರೇರಣೆ ಆಗೇ ಮಾಡಿರೋದು. ಅವ್ರ ವಾಕ್ಯಕ್ಕೆ ವಿಧೇಯರಾಗೋದಷ್ಟು ಅವಾಗ ಏನು ಮಾಡ್ತಾರೆ ಅಂತಂದರೆ ಏನ್ರಿ ಅದು ಮೋಟಿವೇಟ್ ಏನು ಮಾಡ್ತಾರೆ ನೋಡಿ. ಅದಕ್ಕೆ ಬೈಬಲಲ್ಲಿ ವಾಕ್ಯ ಇದೆ ರೀ ಏನ್ರಿ, ಒಂದು ನಿಮಿಷ ರೀ, ಕೊರಿಂಥದಲ್ಲಿ ಬರ್ತದೆ. ಒಂದು ನಿಮಿಷ ರೀ. ದೇವರ ಪ್ರೀತಿ ನಮ್ಮನ್ನ ಒತ್ತಾಯಿಸ್ತದೆ ಅಂತ ಹೇಳಿದ್ರೆ ಕೇಳಿದಿರಾ? ದ ಲವ್ ಆಫ್ ಗಾಡ್ ಕನ್ಸ್ಟ್ರೈನ್ಸ್ ಅಸ್ ಅಂತ ಬರ್ತದೆ. ಕೊರಿಂಥದಲ್ಲಿ ಬರ್ತಾರೆ ನೋಡ್ರಿ. ನಿಮಿಷ. ಒಂದು ನಿಮಿಷ ತಾಳಿ. Second Corinthians 5:14. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ, ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ನೋಡ್ರಾ, ಕ್ರಿಸ್ತನ ಪ್ರೀತಿ ನಮ್ನ ಏನ್ ಮಾಡ್ತಾರಂತೆ? ಒತ್ತಾಯಿಸ್ತಾರ್ರಿ. ನೋಡ್ರಿ ಏನ್ರಿ ಇದು ನೋಡಿದ್ದೀರಿ? ಆ ಪ್ರೀತಿ ನಮ್ನ ಏನ್ ಮಾಡ್ತಾರೆ ಹೇಳ್ರಿ? ಏನ್ರಿ ನಮ್ನ ಪುಷ್ ಮಾಡ್ತಾರ್ರಿ, ಬಲವಂತ ಮಾಡಲ್ಲ ರೀ, ಒತ್ತಾಯಿಸ್ತಾರೆ. ಏನ್ರಿ ಅರ್ಥ? ಹಂಗೆ ನಮ್ಮನ್ನ ಮೋಟಿವೇಟ್ ಮಾಡೋಂಥದ್ದು ಅಲ್ವರ, ಅದನ್ನ ಪುಷ್ ಮಾಡೋಂಥದ್ದು ಅಲ್ವರ. ಅದಕ್ಕೆ ದೇವರ ಪ್ರೀತಿ ನಮ್ಮಲ್ಲಿ ಎಷ್ಟು ಅಧಿಕವಾಗಿ ಇರ್ತಾರೋ ನಾವೇನು ಗೊತ್ತಾ? ಗಾಡ್ಸ್ ಇನ್ಫ್ಲೂಯೆನ್ಸಲ್ಲಿ ನಡೀತೀರಿ. ಇಲ್ಲ ಏನು ಮಾಡ್ತೀರಿ? ಇವ್ರ ಇನ್ಫ್ಲೂಯೆನ್ಸಲ್ಲೇ ಕಾಗಿ ಏನಂತಾರೆ ಕಾಗೆ ಹೇಳ್ತಾರ ಇರ್ತಾಯಿತ್ರಿ ಅಲ್ವರ. ಗಾಡ್ಸ್ ಇನ್ಫ್ಲೂಯೆನ್ಸ್ ನಮ್ಮಲ್ಲಿ ಇರಬೇಕು ಅಂದರೆ ನಮ್ಮಲ್ಲಿ ದೇವ್ರ ಪ್ರೀತಿನಾಗ ಇರ್ಬೇಕ್ರಿ ಅದರ. ಆ ಪ್ರೀತಿ ಹೆಂಗಿರ್ಬೇಕು ಅಂದರೆ ಏನ್ರಿ, ನಮ್ಮ ಒಂದು ಕೆಟ್ಟ ಕೆಲಸ ಮುಟ್ಟೋದಕ್ಕಿಂತ ಮುಂಚೆ ಆ ಪ್ರೀತಿ ನಮ್ನೇನು ಮಾಡಬೇಕು? ಹಂಗೆ
ಹಾ ಒತ್ತಾಯ ಮಾಡ್ಬೇಕ್ರಿ, ನಮ್ನ ಕಂಪೇಲ್ ಮಾಡ್ಬೇಕು. ಅದು ಮಾಡಿದ ರೀತಿಲಿ ನಮ್ನ ಏನ್ ಮಾಡ್ಬೇಕು, ತಡೆಗಟ್ಟಬೇಕು. ಅದಕ್ಕೆ ನೋಡ್ರಿ, ಹೀಬ್ರೂಸಲ್ಲಿ ಒಂದು ಮಾತು ಹೇಳ್ತಾರೆ, ಏನಪ್ಪ, ಹೀಬ್ರೂಸಲ್ಲಿ ನಾವು ಹೋರಾಟ ಎಲ್ಲಿವರೆಗೂ ಇರ್ಬೇಕಂತ ನೋಡ್ರಿ ಇದ್ದೀನಿ. ಹೀಬ್ರೂಸಲ್ಲಿ 12 ಚಾಪ್ಟರ್ 4th ವರ್ಸ್ ನೋಡಿರ್ತೀನಿ. ಹೀಬ್ರೂಸ್ 12:4 ನೋಡಿ. ನೀವು ನೀವು ಪಾಪಕ್ಕೆ ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವುದರಲ್ಲಿ ಪ್ರಾಣಪಾಯದಕ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಅದೇನರ್ಥ? ಪ್ರಾಣ ಅಪಾಯದ ತನಕ ಇನ್ನೂ ಎದುರಿಸಲಿಲ್ಲ ಅದೇನರ್ಥ? ಅದೇನರ್ಥ? ಯು ಆರ್ ನಾಟ್ ರೆಸಿಸ್ಟೆಡ್ ಅಂಡ್ ಟು ಬ್ಲಡ್ ಸ್ಟ್ರೈವಿಂಗ್ ಅಗೇನ್ಸ್ಟ್ ಸಿನ್. ಅಂದ್ರೆ ಏನು ಗೊತ್ತಾ ಅರ್ಥ? ಇಂಡೈರೆಕ್ಟ್ ಆಗಿ ಏನು ಹೇಳ್ದಂಗೆ ಅಂದರೆ, ಶತ್ರು ಕೂಡ ಏನು ಮಾಡಕ್ಕೆ ಹೋಗ್ಬೇಡಿ, ಪಾಪ ಮಾಡಬೇಡಿ ಅಂತ. ಇವಾಗ ಆ ಲೆವೆಲ್ಗೆ ಹೋಗ್ಬೇಕು. ನಿಂಗೆ ನಾವೇ ಮಾಡ್ತೀರಿ, ಶತ್ರು ಸರಿ ಪಾಪ ಮಾಡಿದ್ರೆ ಮಾತ್ರ ಇರೋದಿಲ್ಲ. ಅವರ ಏನು ಹೇಳ್ತಾರೆ, ಪಾಪ ಮಾಡಿಬಿಟ್ರಿ, ಪಾಪನ ಎಲ್ಲಿವರೆಗೂ ಹೋರಾಡಬೇಕು ಅಂತಂದರೆ ಸಾಯೋವರೆಗೂ ಹೋರಾಡಬೇಕು ಅಂತ ಹೇಳ್ತಾರೆ ಈ ವಾಕ್ಯ. ಅದರ ಶತ್ರು ಸರಿ ಮಾಡಕ್ಕೆ ಹೋಗ್ಬಿಡ್ದು, ಅದನ್ನ ಮಾಡಕ್ಕೆ ಹೋಗ್ಬಾರ್ದು. ಅದರ ಏನ್ರಿ, ಇವಾಗ ಕೆಲವೊಂದು ಲೋಕದ ಅನ್ಯಾಯ ಕೆಲಸ ಇರ್ತಾರಲ್ಲ, ಏನ್ರಿ, ವ್ಯಭಿಚಾರ, ಕುಡಿಯೋದು, ಅದರ ಸ್ಮೋಕಿಂಗ್ ಮಾಡೋದು, ಇನ್ನು ಕೆಟ್ಟ ಕೆಲಸಗಳಿರ್ತಾವಲ್ಲ, ಏನ್ರಿ, ಇವೆಲ್ಲ ನಾವು ಏನಂತೀರಿ, ಮಕ್ಳುಗಳಿಗೆ ಏನು ಟೀಚ್ ಮಾಡ್ತೀರಿ? ಶತ್ರು ಏನು ಮಾಡಕ್ಕೆ ಹೋಗ್ಬಾರ್ದು, ಮಾಡಬಾರ್ದು. ಯಾಕೆ ಅಂದರೆ ಅದೆಲ್ಲ ಏನ್ರಿ ದುಷ್ಟ ಕೆಲಸಗಳು. ಇವಾಗ ತಂದೆ ತಾಯಿ ಮಾತಿಗೆ ಮಕ್ಕಳು ಯಾವಾಗ ವಿಧೇಯರಾಗ್ತಾರೆ? ಆ ಪ್ರೀತಿ ಇದ್ರೆ, ಆ ಪ್ರೀತಿ ಏನು ಮಾಡ್ತಾರೆ, ಕೆಟ್ಟ ಕೆಲಸ ಮಾಡಕ್ಕೆ ಹೋಗ್ಬೇಕಾರೆ ನಮ್ಮನ್ನ ಏನು ಮಾಡ್ತಾರೆ, ತಡೀತದೆ. ಅಲ್ರ, ಆ ಪ್ರೀತಿ ಇಲ್ಲ ಅಂತ ತಿಳ್ಕೊಳ್ಳಿ, ಆ ಪ್ರೀತಿಯಲ್ಲೇ ಬರೋದೇನ್ರಿ ಭಯ ಭಕ್ತಿ ಅದೆಲ್ಲ. ಇದು ಪ್ರವಾದಿಗಳಲ್ಲಿ ಇತ್ರಿ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ನಾನು ಎಷ್ಟು ಸರಿ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ದೀನಲ್ವಾ, ಏನ್ರಿ, ಯೆರೆಮೀಯನಿಗೆ ಹೇಳ್ತಾರೆ ದೇವರು, ಏನಂತ ಹೇಳ್ತಾರೆ, ಹೋಗಪ್ಪ ಒಂದು ಬಟ್ಟೆ ತೊಗೊಂಡೋಗ್ಬಿಟ್ಟು ಏನು ಮಾಡೋ, ಯುಫ್ರೇಟಿಸ್ ನದಿಯಲ್ಲಿ ಏನು ಮಾಡಿ ಹೋಗ್ಬಿಟ್ಟು ಊದ್ಬಿಟ್ಟು ಬಾ ಅಂತ ಹೇಳ್ತಾರೆ ಅಲ್ವರ. ಎಲ್ಲಿ ಹೋಗ್ಬಿಟ್ಟು? ಯುಫ್ರೇಟಿಸ್. ಅದೇ ನೋಡ್ಬೇಕಾರೆ ಇವ್ರೇನು ಮಾಡ್ತಾರೆ, ಸರಿ ದೇವ್ರೆ ಅಂತ ಏನು ಮಾಡ್ತಾರೆ, ಹೋಗ್ತಾರೆ. ಏನು ಹಿಂದೆ ಮುಂದೆ ಏನೋ ಕೇಳೋಣ, ಏನು ಒಬಿಡಿಯನ್ಸ್ ನೋಡಿರ್ತೀನಿ ಅಲ್ವರ. ಎಕ್ಸಲೆಂಟ್ ರೀ. ನಾವೇನಾರ ಒಂದು ಕೆಲಸ ಹೇಳಿದ್ರೆ, ದೇವ್ರ ಕೆಲಸ ಮಾಡಪ್ಪ ಅಂತ ನಾವೇನು ಮಾಡ್ತೀರಿ, ಅಯ್ಯೋ ಇವತ್ತು ಬ್ಯುಸಿ ಆಗಿದ್ದೀರಿ, ಇವತ್ತು ನಾನು ತುಂಬ ಟಯರ್ಡ್ ಆಗಿದ್ದೀನಿ, ಇವತ್ತು ನನಗೆ ಆಗಲ್ಲ, ಓ ನಾನು ತುಂಬ ಕೆಲಸ ಇದೆ, ಮನೇಲಿ ತುಂಬ ಕೆಲಸಗಳಿದೆ, ಇವತ್ತೆಲ್ಲ ಬರೋಕ್ಕಾಗಲ್ಲ. ಹೋಗ್ತಾರೆ 2500 ಕಿಲೋಮೀಟರ್ಸ್ ರೀ. ಬೇಕಾದ್ರೆ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿ ನೋಡಿದ್ದೀನಿ, ಏನ್ರಿ, ಇರಾಕ್ ಇಂದ ಇಸ್ರೇಲ್ಗೆ ಎಷ್ಟು ಕಿಲೋಮೀಟ್ರ್ ಅಂತ ನೀವು ಲೆಕ್ಕ ಹಾಕೊಳ್ಳಿ. ಆ ಕಾಲದಲ್ಲಿ ಏನ್ರಿ, ಎಂತೆಂಥ ಪೆರಿಲ್ಸ್, ಎಂತೆಂಥ ಡೇಂಜರ್ ಇರಬೇಕು. ಮರ್ಡ್ ಗಾರ್ಡನ್ ನಡ್ಕೊಂಡು ಹೋಗ್ತಾರೆ, ಇವಾಗ ಬಟ್ಟೆನ ಊದ್ಬಿಟ್ಟು ಬರ್ತಾರೆ. ಬರ್ತಾರೆ ತಿರ್ಗಿ ಇಸ್ರೇಲ್ ಬಂದು ಹೇಳ್ತಾರೆ, ಏನಪ್ಪ ಮಾಡಿದೆ ಅಂತ. ದೇವ್ರೆ ನೀನು ಹೇಳ್ದಂತೆ ಏನು ಮಾಡಿದ್ದೀನಿ, ಹೋಗ್ಬಿಟ್ಟು ಆ ಬಟ್ಟೆನ ಊತಿಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ. ವೆರಿ ಗುಡ್, ಇವಾಗ ಇನ್ನೊಂದ್ಸತಿ ಹೋಗ್ಬಿಟ್ಟು ಬಟ್ಟೆ ಏನಾಗಿ ನೋಡ್ಕೊಂಬ ಅಂತಂತ ಹೇಳ್ತಾರೆ. ಹೋಗೋದಕ್ಕೆ ಎಷ್ಟೋ ತಿಂಗಳಾಗ್ಬಿಡ್ತದೆ. ಒಂದು ಬಟ್ಟೆನ ಇವಾಗ ಮಣ್ಣಲ್ಲಿ ಊತಿಟ್ಬಿಟ್ರೆ ಏನಾಗ್ತದೆ, ಸ್ವಲ್ಪ ತಿಂಗಳನ್ಗಟ್ಲೆ ಊತಿದ್ರೆ ಏನಾಗ್ತದೆ, ಅದು ಬಟ್ಟೆ ಚೆನ್ನಾಗಿರೋ ಬಟ್ಟೆ ಕಿತ್ತೋಗಿ ತುತ್ತಾಗಿರ್ಕೊಂಡಿರ್ತೀರಿ ಅಲ್ವರ. ಅದೇ ಥರ ಆಗಿರ್ತಾರೆ. ಹೋಗ್ಬಿಟ್ಟು ಬಟ್ಟೆನ ತೆಗಿ ಅಂತ ಹೇಳ್ತಾನೆ, ತೆಗಿಬಿಟ್ಟು ನೋಡು ಯೆರೆಮೀಯ ಏನಾಗಿದೆ ಬಟ್ಟೆನ ಹೇಳು ಅಂತ ಹೇಳ್ತಾರೆ. ಇದು ನೀವು ಫ್ರೀ ಇದ್ರೆ ಇದು ಏನಂದ್ರೆ ಯೂಟ್ಯೂಬಲ್ಲಿ ಯೆರೆಮೀಯನ ಬಗ್ಗೆ ಪಿಕ್ಚರ್ ಹಾಕಿದ್ದಾರೆ, ಓದಿ ದಯವಿಟ್ಟು. ನೋಡಿ, ತುಂಬ ಚೆನ್ನಾಗಿದೆ. ಕೆಲವು ಬೈಬಲ್ ಓದಕ್ಕೆ ಸೋಂಬೇರಿತನ ಇರ್ತಾರೆ, ಇದು ದಯವಿಟ್ಟು ನೋಡಿ, ಅದೆಲ್ಲ ಸೂಪರ್ ಆಗಿದೆ. ಆಮೇಲೆ ಏನು ಮಾಡ್ತಾರೆ, ಯೆರೆಮೀಯಂಗೆ ಹೇಳ್ತಾರೆ, ಏನಪ್ಪ ಆಗಿದೆ ದೇವರೇ, ಚಿಂದಿ ಆಗ್ಬಿಟ್ಟಿದೆ, ಇದೇ ಥರ ಇಸ್ರೇಲ್ ಗತಿ ಆಗ್ತಾರೆ ಅಂತ ಹೇಳ್ತಾರೆ. ಇದನ್ನ ಅಲ್ಲೇ ಹೇಳ್ಬೋದಾಗಿತ್ತಲ್ಲ ದೇವರೇ, ನಂಗೆ ಯಾಕೆ ಇಷ್ಟೊಂದು ಟಾರ್ಚರ್ ಕೊಟ್ಟೆ ಅಂತ ಒಂದು ಮಿಟ್ಟಿಕ್ ಮಾತಿಲ್ಲ ರೀ. ಹಿಂಗೆ ಮೋಟಿವೇಟ್ ಮಾಡಿ ನೋಡ್ತೀನಿ. ಯಾಕೆ ಪ್ರವಾದಿಗಳಿಗೆ ನಡ್ಕೊಂಡ್ರು? ಯಾಕೆ ಅಂದರೆ ಆ ದೇವರಂತ ಪ್ರೀತಿ. ಯೆರೆಮೀಯನಿಗೆ ಗರ್ಲ್ ಫ್ರೆಂಡ್ ಇರ್ತಾರೆ. ಆ ಯೆರೆಮೀಯನ ಗರ್ಲ್ ಫ್ರೆಂಡ್ನ ಸಾಯ್ಸಾಕ್ಬಿಡ್ತಾರೆ. ಇವ್ ಮುಂದೆ ಹೊಟ್ಟೆ ಹುರ್ಕೊಂಡ್ಬಿಡ್ತಾನೆ ರೀ ಅವನು. ಅಯ್ಯೋ ಸತ್ಯ ಹೋಗ್ಬಿಡ್ತಾನೆ ಅವನು. ಗೊಳೋ ಇಟ್ಬಿಡ್ತಾನೆ. ಆಮೇಲೆ ಏನು ಗೊತ್ತ ಮಾಡ್ತಾರೆ, ಇವನ್ನ ತೊಗೊಂಡೋಗ್ಬಿಟ್ಟು ಒಂದು ಚರಂಡಿಗೆ ಹಾಕ್ತಾರೆ. ಏನ್ರಿ, ಒಂದು ಪಿಟ್ ಬಾವಿ. ಏನ್ರಿ, ಆ ಬಾವಿ ಎಂಥ ಬಾವಿ ಅಂತಂದ್ರೆ ನೀರಿನ ಬಾವಿ ಅಲ್ಲ ಅದು. ಏನ್ರಿ, ಈ ಕೆಸರಿನ ಬಾವಿ. ಈ ಕೆಸರಿನ ಬಾವಿ ಏನೇನು ಗೊತ್ತರ, ಈ ಡ್ರೈನೇಜ್, ಈ ನಮ್ಮ ಮ್ಯಾನ್ ಹೋಲ್ಗೆ ಅಂತಾರೆ, ಚರಂಡಿ ಅದೇ ತಾನೆ. ಈ ಚೇಂಬರ್ ಎಲ್ಲ ಗಲೀಜಿಗೆ ಹೋಗ್ತಾರಲ್ಲ, ಹೆಚ್ಚು ಕಮ್ಮಿ ಆ ಥರದ ಗುಡ್ಡಿಯಲ್ಲಿ ಯೆರೆಮೀಯನ ತೊಗೊಂಡೋಗಿ ಬಿಸಾಕ್ಬಿಡ್ತಾರೆ. ಯೆರೆಮೀಯಂಗೆ ಹೇಳ್ತಾರೆ ದೇವರು ಹೋಗಿ ಮಾತಾಡೋ ಅಂತ. ಇವ್ನು ಮಾತಾಡ್ತಾನೆ, ರಾಜನ ಕೋಪ ಬಿಡ್ತಾನೆ, ಯಾವಾಗ ನೋಡಿದ್ರೆ ನೀನು ಹಿಂಗೆ ಮಾಡ್ತಿಲ್ಲ ಅಂತಂದ್ಬಿಟ್ಟು ಸೀರೆ ಏನು ಮಾಡ್ತಾರೋ, ಈ ತೊಗೊಂಡು ಇವನು ಚರಂಡಿಗೆ ಹಾಕ್ಬಿಟ್ಟು ಅಂತ ಹೇಳ್ತಾರೆ. ಯುದ್ಧ ಮುಗಿಯೋ ತನಕ ಏನ್ರಿ ಇವನು ಎತ್ತಲೇಬೇಡಿ ಅಂತ ಹೇಳ್ತಾರೆ.
ಎರಿಮೀನ್ ಬಿಸಾಕ್ಬಿಡ್ತಾರೆ ನೋಡಿರ್ತೀನಿ, ಎರಿಮೆ ಹೋಗಿ ಬಿದ್ದಿರ್ತಾನೆ ನೋಡಿರ್ತೀನಿ. ದುರ್ವಾಸನೆ, ಎಂಥ ಗಲೀಜು, ಎಂಥ ಒಂದು ಮೋಸವಾದ ಸಿಚುವೇಶನಲ್ಲಿ ಏನ್ರಿ ಎರಿಮ ಎಲ್ಲಿವರೆಗೂ ಇರ್ತಾರೆ ಅಂತಂದ್ರೆ, ಬಾಬಿಲೋನವ್ರು ಬಂದ್ಬಿಟ್ಟು ಇಸ್ರೇಲ್ನ ನಾಶ ಮಾಡಿ ಎಲ್ಲಾನು ಸೆರೆ ಕರ್ಕೊಂಡು ಹೋಗೋ ತನಕ ಎರಿಮಿ ಅಲ್ಲೇ ಇರ್ತಾನ್ರಿ. ಅಂದ್ರ ನೋಡ್ರಿ ಎಷ್ಟು ವಿಧೇಯತೆ, ಅವ್ನಿಗೆ ಎಷ್ಟು ಮನಸ್ಸಲ್ಲಿ ಎಷ್ಟೆಲ್ಲ ಒಂದು ಕಲಹ ಇರಬೇಕು. ಆದರೆ ಎಲ್ಲದಕ್ಕೂ ದೇವ್ರಿಗೆ ಏನಾಗಿದ್ರು, ಅವರು ವಿಧೇಯರಾಗಿದ್ರು. ಈ ಥರ ಬೈಬಲಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಸಿಕ್ಕಾಪಟ್ಟೆ ಎಕ್ಸಾಂಪಲ್ ಇದೆ ರೀ. ಅದರ ಇವರೆಲ್ಲ ಹೆಂಗೆ ಇದನ್ನೆಲ್ಲ ಸಾಧಿಸ್ಕೊಂಡ್ರು ಅಂತಂದರೆ, ದೇವರ ಪವಿತ್ರ ಆತ್ಮನ ಪ್ರೇರಣೆ. ದೇವ್ರ ಪ್ರೇರಣೆ, ದೇವ್ರು ಹೆಂಗೆ ಪ್ರೇರಣೆ ಮಾಡ್ತಾರೆ? ತನ್ನ ಬಲದಿಂದ. ಆ ಬಲಕ್ಕೇನೆ ಸತ್ಯವೇದ ಹೇಳೋದೇನ್ರಿ, ದೇವರ ಪವಿತ್ರ ಆತ್ಮ ಅಂತ. ಅಲ್ವರ ಆಮೇಲೆ ನೋಡ್ರಿ ಅಂತೀನಿ, ನೋಡಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಪ್ಪ ನಮ್ಮ ಏನ್ರಿ ಆದಿಕಾಂಡಕ್ಕೆ ಬನ್ನಿ. ಇಲ್ಲಿ ಆದಿಕಾಂಡ 13ನೇ ಅಧ್ಯಾಯಕ್ಕೆ ಬಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ಯಾರೋ ಅಬ್ರಹಾಂ ಮತ್ತೆ ಯಾರಿರ್ತಾರೆ, ಲೋತ್ ಇರ್ತಾರೆ. ಅಲ್ಲರ ಅಬ್ರಹಾಂ ಮತ್ತೆ ಲೋತ್ ಇಬ್ರು ಏನ್ರಿ ಸಂಬಂಧಿಕರು. ಅಬ್ರಹಾಮ್ ದೇವ್ರ ಮಾರ್ಗ ನಡಿಬೇಕು ಬರ್ಬೇಕಾದ್ರೆ ಲೋತ್ ಒಂದ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಇಬ್ರು ಚೆನ್ನಾಗಿ ಇರ್ತಾರೆ. ಹೋಗ್ತಾ ಹೋಗ್ತಾ ಎಷ್ಟು ಅವ್ರಿಗೆ ಹೇರಳವಾಗಿ ಸಂಪತ್ತಿತ್ತು ಅಂದ್ರೆ, ಅದನ್ನೆಲ್ಲ ಏನಾಗ್ಲಿಲ್ವಂತೆ ಅವ್ರಿಗೆ ಇಬ್ರಿಗೂ ಸಾಕಾಗಿಲ್ಲ ಅಂತ ಹೇಳ್ತಾರೆ. ಇಬ್ರು ಜಗಳ ಮಾಡ್ಕೊತಾರೆ. ಇವರಿಬ್ರು ಜಗಳ ಮಾಡ್ಕಲ್ಲ, ಅವ್ರ ಕಡೆ ಜಗಳ ಮಾಡ್ಕೊತಾರೆ. ಅವಾಗೆ ಫಸ್ಟ್ ಆಪ್ಷನ್ ಅಬ್ರಾಮ್ ಕೊಡ್ತಾರೆ. ನೋಡಿಂತೀನಿ ಏನು ಹೇಳ್ತಾರೆ, ಓದಿಂತೀನಿ ಇಲ್ಲಿ ಆದಿಕಾಂಡ 13:8. ಆದಿಕಾಂಡ 13:8 ಓದಿಂತೀನಿ. ಈಗಿರಲು ಅಬ್ರಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯೋರಿಗೂ ನಿನ್ನ ದನ ಕಾಯೋರಿಗೂ ಜಗಳವಿರಬಾರದು, ನಾವು ಸಹೋದರರಲ್ಲವೇ? ದೇಶವೆಲ್ಲ ನಿನ್ನೆದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗುವೆನು, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗುವೆನೆಂದು ಹೇಳಿದ. ನೋಡ್ರ, ಫಸ್ಟ್ ಆಪ್ಷನ್ ಏನ್ರಿ ಅಬ್ರಾಹಂ ಯಾರು ಕೊಡ್ತಾರೆ? ನೋಡಪ್ಪ, ನೀನು ಹೋಗು, ಎಲ್ಲಿ ಬೇಕಾರೆ ಹೋಗು, ಅದರ ದೇಶ ನಿಂದು ಎದುರುಗಡೆ ಇದೆ, ನೀನು ಎಲ್ಲಿ ಬೇಕಾರೆ ಹೋಗು. ಆದರೆ ನೀನು ಹೋಗಿದ್ದ ಜಾಗಕ್ಕೆ ನಾನೇನು ಮಾಡಲ್ಲ, ಬರಲ್ಲ, ನಾನು ಆಪೋಸಿಟ್ ಆಗಿ ಹೋಗ್ತೀನಿ ಅಂತ ಹೇಳ್ತಾರೆ. ಅಲ್ವರ ಯೋಚನೆ ಮಾಡಿರ್ತೀನಿ, ದೊಡ್ಡವ್ರು ಯಾರು? ಅಬ್ರಹಾಂ. ಲೋತು ಚಿಕ್ಕವನು. ಅದರ ಬೇರೆಯವ್ರು ಯಾರೋ ಸ್ಥಾನದಲ್ಲಿ ಇದ್ರೆ ಏನು ಮಾಡಿರೋರು? ಅವ್ನು ಚಿಕ್ಕ ಅನ್ಕೊಳ ಹೇಳ್ದಂಗೆ ಕೇಳ್ತಾನೆ, ಬರಲಿ, ನೀನು ನಮ್ಮ ಅಣ್ಣನ ಮಗ ತಾನೆ, ಹೇಳ್ದಂಗೆ ಕೇಳಬೇಕು. ಅದರ ತಗೋ, ಈ ಜಾಗ ಎಲ್ಲ ನಿಂದು, ಇದಕ್ಕೆಲ್ಲ ಕೊಟ್ಟೀನಿ, ನಿಮ್ಮನ್ನೊಂದು ಜಗಳ ಬೇಡ, ನಿಮ್ಮ ಪಣ್ಣಿ ಹೋಗೋ, ನಮ್ಮ ಪಣ್ಣ ಹೋಗ್ತೀನಿ ಅಂತ ಅಂದ್ಬಿಟ್ಟು ಇವನು ಚೆನ್ನಾಗಿರೋ ಜಾಗ ನಡ್ಕೊಂಬೋದಾಯ್ತು. ಆದರೆ ಅಬ್ರಾಹಂ ಹಂಗೆ ಮಾಡಲಿಲ್ಲ. ನೋಡಿರ್ತೀನಿ, ಏನು ಫೇತ್ ರೀ. ನೋಡಿ ಅವ್ನು ಏನು ಹೇಳ್ತಾನೆ, ಲೋತು ಅವಾಗ ಕಣ್ಣೆತ್ತಿ ನೋಡ್ತಾರಂತೆ. ಏನು ನೋಡಿದ್ರು? 10ನೇ ವಾಕ್ಯ ಓದಿಂತೀನಿ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರದೇಶವು ಸೋಗೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿ ಸ್ಥಳವೆಂದು ತಿಳ್ಕೊಂಡನು. ಯೆಹೋವನು ಸೊದೋಮ್ ಗೋಮರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿ. ನೋಡ್ರ, ಇದೇನ್ ತೊಡತರ ಐತತೆ. ಕಣ್ಣೆತ್ ನೋಡ್ತಾರೆ, ಸೋದೋಮನ್ ಗೊಮರ ಜಾಗ ಏನ್ ನೀರಾವರಿ. ಈಡೇನ್ ತೊಡತರ ಐತರ. ನೀವು ಇಮ್ಯಾಜಿನ್ ಮಾಡ್ಕೊಡ್ರಿ ಅಂತೀನಿ, ಎಷ್ಟು ಬ್ಯೂಟಿಫುಲ್ ಆಗಿರ್ಬೋದು. ಏನೋ ಬೊಟಾನಿಕಲ್ ಗಾರ್ಡನ್ ಇದೆ. ಇಲ್ಲ ಮುನ್ನಾರ ನೋಡಿದ್ದೀರಾ? ಅವ್ರ ಕಾಶ್ಮೀರ್ ನೋಡಿದ್ದೀರಾ? ಏನ್ರಿ, ನೋಡ್ಬಿಟ್ರೆ ನಿಮ್ ಕಣ್ಗಳು ಸಾಲ ರೀ ನೋಡೋದಕ್ಕೆ. ಅಷ್ಟು ಅದ್ಭುತವಾಗಿದ್ರಿ, ಅಷ್ಟು ಬ್ರಹ್ಮಾಂಡವಾಗಿದೆ. ದೇವ್ರ ಅದ್ಭುತವಂತ ಸೃಷ್ಟಿ. ಅದರ ಆ ಜಾಗದಲ್ಲಿದ್ರೆ ನಾವು ತಿರ್ಗಾ ಬರ್ಬೇಕು ಅಂತ ಮನಸ್ಸೇ ಬರಲ್ಲ ರೀ. ಅಷ್ಟು ಏನ್ರಿ ಸೂಪರ್. ಇವೆಲ್ಲ ಹೇಳೋದು ಒಂದು ಸ್ಯಾಂಪಲ್. ಈಡೇ ತೊಡೆದು ಇದಕ್ಕಿಂತ ಗ್ರೇಟ್ ಆಗಿರ್ತಾರೆ ರೀ. ಅದರ ಈ ಜಾಗ ನೋಡ್ತಾರೆ, ಲೋಟ್ ಫಸ್ಟ್ ಚಾನ್ಸ್ ತೊಗೊಂತಾರೆ. ಅಬ್ರಾಮ್ಗೆ ಇವಾಗ ಇರೋದು ಆಪೋಸಿಟ್ ಡೈರೆಕ್ಷನ್. ಅದರ ಯೋಚನೆ ಮಾಡಿ, ಯೋರ್ದನ್ಗೆ ಆಪೋಸಿಟ್ ಆಗಿರೋ ಡೈರೆಕ್ಷನ್ ಏನಪ್ಪ ಅಂದರೆ ಪಕ್ಕಾ ಬರಡು ಭೂಮಿ. ಅದರ ನೀವು ವರ್ಲ್ಡ್ ಮ್ಯಾಪಲ್ಲಿ ಕೂಡ ತೆಗೆದು ನೋಡಿದ್ರೆ, ಯೋರ್ದನ್ ತೀರದಲ್ಲಿ ಈ ಕಡೆ ಇರೋದು ಸೋದೋಮ್ ಅಂಡ್ ಗೊಮೋರ, ಅದೇ ಡೆಡ್ ಸಿ ಕಡೆ ಇರೋದೆಲ್ಲ ಬ್ಯೂಟಿಫುಲ್ ಏನ್ರಿ ಫರ್ಟೈಲ್ ಲ್ಯಾಂಡ್. ಅರೆ ಈ ಕಡೆ ಇರೋದು ಲ್ಯಾಂಡ್ ಇದೆಯಲ್ಲ ಏನ್ರಿ, ಈ ಸೌದಿ ಅರೇಬಿಯಾ, ಈ ಇರಾನ್, ಇರಾಕ್ ಈ ಕಡೆ ಬರ್ತಾ ಗೊತ್ತಾ ಏನ್ರಿ, ಈ ಕುವೈಟ್ ಇವೆಲ್ಲ ಬರೋ ಜಾಗ ಬಂದ್ಬಿಟ್ಟು ಹೆಂಗಪ್ಪ ಇತ್ತು ಅಂತಂದ್ರೆ ಕಂಪ್ಲೀಟ್ ಡೆಸರ್ಟ್ ಲ್ಯಾಂಡ್. ನೋಡಿ, ಇವಾಗ ಅಬ್ರಾಮ್ಗೆ ಏನಾಗಿರ್ಬೇಕು, ಅವನ್ನೆಲ್ಲ ಒಂದ್ ಕಡೆ ಅವ್ನ ಮನಸ್ಸಲ್ಲಿ ಒಂದು ಸೆನ್ಸಿಟಿವ್ ಪಾಯಿಂಟ್ ಇರ್ಬೋದಲ್ವಾ? ಅಂದ್ರೆ ಅಬ್ರಾಮ್ಗೆ ಎಷ್ಟು ಫೇತ್ ಇತ್ತು ಅಂತಂದ್ರೆ, ನೋಡಿ ದೇವರು ಒಂಥರ ಮಾತಾಡ್ತಾರೆ. ನೋಡಿದ್ದೀನಿ 14th ವರ್ಸ್, ಅದ್ರಲ್ಲಿ ಓದಿದ್ದೀನಿ, ವರ್ಸ್ 14. ಆದುದರಿಂದ ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. 14 ವರ್ಷ.
ಲೋಟನು ಅಬ್ರಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನೋಡ್ರ, ನೀನು ಯಾವ ಜಾಗ ನೋಡು ಅಂತ ಹೇಳ್ತಾರೆ ಅಂದ್ರೆ ಡೆಸರ್ಟ್ ಲ್ಯಾಂಡ್ ನೋಡು ಅಂತ ಹೇಳ್ತಾರೆ. ಯಾರಿಗೆ? ಅಬ್ರಹಾಮ್ಗೆ. ಯಾಕೆ ದೇವ್ರು ಬಂದು ಹೇಳ್ಬೇಕಾಗಿತ್ತು ಈಗ ನೋಡು ಅಂತಂದ್ಬಿಟ್ಟು? ಅಬ್ರಹಾಮ್ ಹೆಂಗ್ರು ಫಸ್ಟ್ ಹೇಳಿದಲ್ವ, ಯಾಕೆ ನೋಡು ಅಂತ ಹೇಳ್ಬೇಕಾಗಿತ್ತು? ಎಲ್ಲೋ ಒಂದು ಕಡೆ ಒಂದು ಹ್ಯೂಮನ್ ಟೆಂಡೆನ್ಸಿಯಿಂದ, ಅದರ ಹ್ಯೂಮನ್ ವೀಕ್ನೆಸ್ಸಿಂದ ಅಬ್ರಹಾಮ್ಗೆ ಏನಾಗಿರ್ಬೇಕು? ಏನಪ್ಪ ಒಳ್ಳೆ ಜಾಗ ಇಟ್ಕೊಂಬಿಟ್ಟ, ನನಗೇನು ಇಲ್ವಲ್ಲ ಅಂತ ಏನಾಗಿರ್ಬೇಕಲ್ಲ ಒಂದು ಕಡೆ ಒಂದು ಥಾಟ್ ಬಂದಿರ್ಬೋದು. ಅದಕ್ಕೆ ದೇವ್ರು ಹೇಳ್ತಾರೆ, ಏನು ಚಿಂತೆ ಮಾಡ್ಬಿಡ, ನೀನು ನೋಡು ಅದೇ ಭೂಮಿ ನೋಡು ಅಂತ ಹೇಳ್ತಾರೆ. ಏನಿದೆ ಭೂಮಿ? ಬರಡು ಭೂಮಿ ಇದೆಯಲ್ಲ ಅದನ್ನೇ ನೋಡು ಅಂತ ಹೇಳ್ತಾರೆ. ಅದರ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಇವೆಲ್ಲವನ್ನು ಯಾರು ಕೊಡ್ತೀನಿ ನಿನಗೆ? ನೀನು ಕೊಡ್ತೀನಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಇದ್ರ ಬೌಂಡ್ರಿ ತೆಗೆದು ನೋಡ್ದ ಅಂತಂದ್ರೆ ಏನ್ರಿ, ಅಲ್ಲಿಂದ ಹಿಡ್ದು ಏನ್ರಿ ಇರಾನ್, ಇರಾಕ್, ಏನ್ರಿ ಯುಫ್ರಿಟಿಸ್ ನದಿವರೆಗೂ ಈ ಜಾಗನೆಲ್ಲ ಯಾರು ಕೊಡ್ತಾನೆ? ಅಬ್ರಾಮ್ ಕೊಡ್ತಾನೆ. ನಮ್ಗೆ ಚೆನ್ನಾಗಿ ಗೊತ್ತಾ, ಅಪೊಸ್ತಲ ಕೃತ್ಯಗಳಲ್ಲಿ ಹೇಳ್ತಾರೆ, ಅವನಿಗೆ ಕಾಲಿಡೋಷ್ಟು ಕೂಡ ಜಾಗ ಏನು ಮಾಡ್ಲಿವಂತೆ, ಕೊಡ್ಲಿಲ್ಲ ಅಂತ ವಾಕ್ಯದಲ್ಲಿ ನಾವೇನು ಮಾಡ್ತೀರಿ ನೋಡ್ತೀರಿ ಅಲ್ವರ. ಸೊ ಕಾಲಿಡೋಷ್ಟು ಕೂಡ ಜಾಗ ಕೊಡ್ದಿರೋ ಸರಿ, ಅವರು ಇದು ನಂಬಿದ್ರು ಅಂತಂದ್ರೆ ಇದೇನಪ್ಪ ಅಂದ್ರೆ ಇದು ಗಾಡ್ಸ್ ಪ್ರೇರಣೆ. ದೇವ್ರು ಏನು ಮಾಡಿದ್ರು ಅವನ್ನ ಆ ಥರ ಏನು ಮಾಡಿದ್ರು, ಮೋಟಿವೇಟ್ ಮಾಡಿದ್ರು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ದೇವರ ಪವಿತ್ರ ಆತ್ಮ ಈ ಥರ ವಿಧವಾದಂಥ ರೀತಿಯಲ್ಲಿ ಏನು ಮಾಡೋದು ಅಲ್ಲಿ ಕೆಲಸ ಮಾಡೋದು. ನಮ್ಮಲ್ಲಿ ಏನೋ ಬಂದು ತುಂಬ್ಕೊಂಬಿಡೋದು, ಅದು ಬಂದು ಏನೋ ಆಡೋದು ಗೀಡೋದು ಇವೆಲ್ಲ ಏನು ಇಲ್ಲ ರೀ. ವಾಕ್ಯಗಳ ಮುಖಾಂತರ ನೋಡಿ. ಇವಾಗ ಅಬ್ರಾಮ್ ಯಾವ ಬೈಬಲ್ ಕೊಟ್ಟಿದ್ರು? ದೇವ್ರು ನುಡಿದ್ರು, ದೇವ್ರ ವಾಕ್ಯ ತಾನೇ ಅದು ಹೇಳಿದ್ದು. ದೇವ್ರು ನುಡಿದ್ರು ಅಂದ್ರೆ ದೇವ್ರ ವಾಕ್ಯ ಏನೈತೆ ಅವ್ರಿಗೆ ಬಿತ್ತು. ಏನು ಬಿದ್ದಿತ್ತು ವಾಕ್ಯ, ಆ ವಾಕ್ಯಕ್ಕೆ ಏನಾಗಿದ್ರು ಅವ್ರು ವಿಧೇಯರಾಗಿದ್ರು ಅದರ. ಈ ಧರ್ಮಶಾಸ್ತ್ರ ನೋಡಿದ್ರೆ ಧರ್ಮಶಾಸ್ತ್ರದಂತೆಲ್ಲ ವಾಕ್ಯಗಳಿಗೆ ದೇವ್ರ ಮಕ್ಳು ಏನಾಗಿದ್ರು ಆ ಕಾಲದಲ್ಲಿ ವಿಧೇಯರಾಗಿದ್ರು ಅಲ್ವರ. ಇಸಾಕನು ಅವ್ರ ಅಪ್ಪನ್ಗೆ ಏನಾಗಿದ್ದ? ವಿಧೇಯರಾಗಿದ್ದ. ಯಾಕೊಬ್ಬನು ಅವ್ರ ಅಪ್ಪನ್ಗೆ ಏನಾಗಿದ್ದ? ವಿಧೇಯರಾಗಿದ್ದ. ಆ ಪ್ರೇರಣೆ ಹೆಂಗ್ ಬಂತು ಅದರ? ಇದೆಲ್ಲ ಬಂದ್ಬಿಟ್ಟು ದೇವರ ವಾಕ್ಯದ ಮೇಲಂತ ನಂಬಿಕೆ. ನಿನ್ನ ಸಂತತಿ ಮುಖಾಂತರ ನಾನು ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಹೇಳಂತ ನಂಬಿಕೆ ಯಾರಿಗಿತ್ತು? ದೊಡ್ಡವಾಗಿ ಇಸಾಕನ್ಗಿತ್ತು. ಅದೇ ನಂಬಿಕೆ ಯಾರಿಗೆ ಬಂತಲ್ಲಿ? ಯಾಕೊಬ್ಬ ಬಂತು. ಈ ಒಂದು ನಂಬಿಕೆಯಿಂದ ಏನ್ ಮಾಡಿದ್ರು, ಎಲ್ಲವನ್ನೂ ತ್ಯಾಗ ಮಾಡಕ್ಕೆ ಏನಾಗಿದ್ರು? ಸಿದ್ಧವಾಗಿದ್ರು. ಯೋಸೆಫ್ ಅಲ್ವರ, ನಾವು ಬೈಬಲ್ ಓದ್ತೀರಿ ಅಂತಂದ್ರೆ ಯೋಸೆಫನ್ ಬಗ್ಗೆ ಓದ್ಬೇಕಾದ್ರೆ ನೋಡಿರ್ತೀನಿ, ಪ್ರತಿಯೊಂದು ಸ್ಥಿತಿಗೂ ಏನ್ರಿ ಅವನು ಪಾಪ ಮಾಡ್ಬೇಕಾದ್ರೆ ಒಂದು ಮಾತು ಬರ್ತದೆ. ಯಾರೋ ಬೈಬಲ್ ಹುಡುಕ್ತಾರೆ ನೋಡಿರ್ತೀನಿ, ದೇವರು ಒಂದು ಜೊತೆಗಿದ್ರು ಅಂತ ಬರ್ತಾರೆ. ಆಮೇಲೆ ದೇವ್ರ ಮೇಲಿಂದ ಭಯಭಕ್ತಿಯ ನಿಮಿತ್ತ ಅವ್ನು ಮಾಡ್ಲಿಲ್ಲ ಅಂತ ವಾಕ್ಯ ಬರ್ತದೆ ನೋಡಿ. ಯೋಸೆಫನ್ ಬಗ್ಗೆ ಹೇಳ್ಬೇಕಾರೆ ಎಲ್ಲ ಬೈಬಲ್ ಹುಡುಕ್ರಿ, ಎಲ್ಲ ಇದರ ಲೈನಲ್ಲಿ ಎಲ್ಲ ಬೈಬಲ್ ತೆರೆದ್ಬಿಟ್ಟು ದಯವಿಟ್ಟು ಹುಡುಕ್ರಿ. ನೋಡಿ ಎಲ್ಲಿ ಬರ್ತದೆ? ಜೆನಿಸಿಸ್ 39:9 ಓದಿ. ಜೆನಿಸಿಸ್ 39:9. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿಯಾದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಎಂಥ ಮಹಾದುಷ್ಟತನವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ನೋಡ್ರಿ ಆಕೆಯು ಏನು ಉತ್ತರ ಕೊಟ್ಟವನೇ? ಏನು ಉತ್ತರ ಕೊಟ್ಟವನು ಅವನು? ದೇವರಿಗೆ ವಿರುದ್ಧವಾಗಿ ಪಾಪ ದೇವರಿಗೆ ಮಾಡಿ ವಿರೋಧವಾಗಿ. ನೋಡ್ರಿ, ಅಂಡರ್ಲೈನ್ ಮಾಡ್ಕೊಳ್ರಿ, ದೇವ್ರ ವಿರುದ್ಧವಾಗಿ ಹೆಂಗ್ ಮಾಡ್ಲಿ ಅಂತ ಯೋಚನೆ ಮಾಡ್ರಿ. ಇದೆಲ್ಲ ಎಷ್ಟು ಈಸಿ, ನಾವು ಹೇಳೋದಕ್ಕೆ ಈಸಿ, ನಾವೆಲ್ಲ ಕೂತ್ಕೊಂಡು ಓದ್ತಾ ಇದ್ದೀರಿ. ಆ ಕಾಲದಲ್ಲಿ ಅಪ್ಪ ಅಮ್ಮನ್ ಬಿಟ್ಬಿಟ್ಟು ಎಲ್ಲೋ ಸುಡುಗಾಡಲ್ಲಿ ಯಾವುದೋ ಒಂದು ದೇಶದಲ್ಲಿ ಯಾವನು ಇಲ್ಲ, ಅವ್ನು ತಿರ್ಗಾ ವಾಪಸ್ ಹೋಗ್ತೀನಿ ಅಂತ ಏನು ನಂಬಿಕೆ ಎಲ್ಲ ಏನಿಲ್ಲ ರೀ. ಎಲ್ಲರ ಆ ಕಾಲದಲ್ಲಿ ಹೋಯ್ತು ಬಿಡ್ರಿ. ಈ ಕಾಲದಲ್ಲಿ ಯಾರು ಕಾಣೆಯಾದ್ರು ಸಿಕ್ಕವ್ರ? ಏನೋ ಈ ಕಾಲದಲ್ಲಿ CC ಕ್ಯಾಮ್ರಾ ಹಿಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀರಾ. ಆ ಕಾಲದಲ್ಲಿ ಎಲ್ಲೋ ಹುಡುಕ್ತೀರಾ? ಏನಿದೆ ನ್ಯೂಸು? ಎಲ್ಲಿದೆ? ಫೈಂಡ್ ಔಟ್ ಮಾಡೋಕೆ ಎಲ್ಲಿದೆ? ನೋಟಿಸ್ಗಳಿದೆಯಾ? ಬ್ಯಾನರ್ಗಳಿದೆಯಾ? ಕಟ್ಔಟ್ ಇದೆಯಾ? ನ್ಯೂಸ್ ಇದೆಯಾ? ಎಲ್ಲಿದೆ ಹೇಳ್ರಿ? ಹೋಯ್ತು ಅಷ್ಟೇ, ಜೀವನ ಹೋಯ್ತು ಬಿಟ್ಬಿಟ್ಟಿರ್ಬಾಯ್ತು. ಅದು ಏನು ಹೇಳ್ತಾರೆ ನೋಡ್ರಿ ಮಾತು, ನಾನು ಹೆಂಗೆ ಯೆಹೋವನ ವಿರುದ್ಧವಾಗಿ ಈ ಕೆಟ್ಟತನ ಮಾಡಲಿ. ಏನು ಡೈಲಾಗ್ ರೀ! ಹೌ ದೆನ್ ಕ್ಯಾನ್ ಐ ಡೂ ದಿಸ್ ಗ್ರೇಟ್ ವಿಕೆಡ್ನೆಸ್ ಅಂಡ್ ಸಿನ್ ಅಗೇನ್ಸ್ಟ್ ಗಾಡ್, ಸಿನ್ ಅಗೇನ್ಸ್ಟ್ ಮೈ ಮಾಸ್ಟರ್ ಅಂತ ಹೇಳಿಲ್ಲ ನೋಡ್ರಿ ಇದ್ದೀನಿ. ಏನು ಕಾನ್ಫಿಡೆನ್ಸ್ ರೀ, ಏನು ದೇವ್ರ ಅಂತ ನಂಬಿಕೆ, ಪ್ರೀತಿ, ಭಕ್ತಿ ನೋಡ್ರಿ ಇದ್ದೀನಿ. ಈ ಮಾತನ್ನು ಕೇಳ್ಬಿಟ್ಟು ಗಾಢ ಏನಾಗ್ಬಿಟ್ಟು ಗೊತ್ತಾ, ದೇವ್ರೇ ಶಾಕ್ ಆಗ್ಬಿಟ್ರು ನೋಡಿದ್ದೀನಿ. ಹೇಳ್ತಾರೆ ಇಲ್ಲಿ,
ಅದರಲ್ಲೇ ವರ್ಷ 21 ನೋಡ್ರಿ ಅಂತೀನಿ, ದೇವ್ರು ಹೇಳ್ತಾರೆ ಅವನ ಬಗ್ಗೆ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ತೋರುಕುವಂತೆ ಮಾಡಿದನು. ನೋಡ್ರ, ಇವನು ದೇವ್ರನ್ನ ನಂಬಿರೋದ್ರಿಂದ ದೇವ್ರು ಇವನ್ನ ಕೈಯೇ ಬಿಡ್ಲ ರೀ. ಅದರ ಯಾರು ಕೈ ಬಿಟ್ಬಿಟ್ರು, ಎಲ್ಲ ಕೈ ಬಿಟ್ಬಿಟ್ರು, ತೆಗೆದು ಹೋಗಿ ಎಲ್ಲ ಹೋದಂತೆ, ಅವನು ಜೈಲಿಗೆ ಹೋದಂತೆ. ಅಲ್ವರ ಅವ್ರ ದೇವರು ಏನ್ ಮಾಡೋದು ಅವನ ಮೇಲೆ, ಯಾರನ್ನ ಇಟ್ಟಿದ್ರು? ಕೃಪೆ, ದೇವ್ರ ದಯ್ಯ ಅವನ ಮೇಲೆ ಏನಾಗಿತ್ತು, ಇತ್ತಂತೆ. ನೋಡ್ರ, ದೇವ್ರು ಅವನ್ ಏನ್ ಮಾಡ್ಲಿಲ್ಲ, ಬಿಡ್ಲೇ ಇಲ್ಲ. ಅದರ ಅದಕ್ಕೆ ಕೀರ್ತನೆ 91 ಬರ್ತಾರಲ್ವಾ, ನನ್ನ ಮೇಲೆ ಅವನ ಆಸಕ್ತನಾಗಿರೋದ್ರಿಂದ ಏನ್ರಿ ಅವನನ್ನು ಉದ್ಧರಿಸುವನು, ನನ್ನ ಮಾತಿಗೆ ಭಯ ಭಕ್ತಿ ಕೊಡ್ತಾನೆ ಗೊತ್ತಾ, ನನ್ನ ಮಾತಿಗೆ ನಡುಗ್ತಾನೆ ಗೊತ್ತಾ, ಅದರಿಂದ ಅವ್ನು ಏನ್ ಮಾಡ್ತೀನಿ, ಉದ್ಧರಿಸುವೇನು. ಅದರ ಅದೇ ನೋಡಿ ಗಾಡ್ಸ್ ಮೋಟಿವೇಶನ್ ನೋಡಿದ್ರಿ. ಅದರ ನೋಡ್ರಿ, ಈ ತರ ವಾಕ್ಯಗಳನ್ನ ಕೇಳಿ ಅವರೆಲ್ಲ ಏನ್ ಮಾಡೋರೆ, ಬಲ ಹೊಂದರೆ, ನಾವು ದೇವ್ರಿಗೆ ಏನಾಗಿರ್ಬೇಕಪ್ಪ, ವಿಜಯನಾಗಿರ್ಬೇಕು. ಅವ್ನಿಗೆ ಬೈಬಲ್ ಕೊಟ್ಟಿದ್ರಾ? ಯಾರ ಬಂದು ಪ್ರವಾದಿಗಳೇನೋ ಇಷ್ಟ ಲಿಸ್ಟು, ಇದಕ್ಕಿಂತ ಮುಂಚೆ ಪೂರ್ವಿಕರದೇನೋ ಎಕ್ಸಾಂಪಲ್ ಇತ್ತಾ? ಏನೂ ಇಲ್ಲ. ನೋ ಟೆಸ್ಟಿಮನೀಸ್, ನೋ ಎಕ್ಸಾಂಪಲ್ಸ್, ನಥಿಂಗ್ ರಿಟರ್ನ್, ನೋ ಗ್ಯಾರಂಟಿ, ನಥಿಂಗ್. ಅದರ ಇವೆಲ್ಲ ಬರ್ದಿರೋದು ಯಾವಾಗ? ಮೋಸೆ ಕಾಲದಲ್ಲಿ. ಏನ್ರಿ ಅರಣ್ಯದಲ್ಲಿ ಮೋಸೆ ಬರ್ತಾ ಇರ್ಬೋದು, ಅವಾಗ ಬರ್ದಿರೋದು ಆದಿಕಾಂಡ. ಅಲ್ಲಿವರೆಗೂ ಜೋಸಫನ್ಗೆ ಯಾರು ಎಕ್ಸಾಂಪಲ್ ಇಲ್ಲ, ಒಂದು ಮುಂದೆ ಮಾದರಿ ಇಲ್ಲ. ನಮಗೇನಾಗೋರೆ, ಜೀಸಸ್ ಕ್ರೈಸ್ಟ್ ಅವರೇ, ಅಪೋಸ್ತಲಸ್ ಅವರೇ, ಎಷ್ಟು ಜನ ಸೋದರ ಸೋದರಿಗಳಿಗೆ ಮಾರ್ಗದಲ್ಲಿ ನಡೆದವ್ರೆ, ಪ್ರವಾದಿಗಳವ್ರೆ, ಅವ್ರಿಗೆಲ್ಲ ಏನಿದ್ರು? ಯಾರು ಇಲ್ಲ. ಆದರೂ ಕೂಡ ದೇವರಿಗೆ ವಿಧೇಯರಾಗಿ ಇದ್ರು. ಇದು ದೇವರ ಪವಿತ್ರ ಆತ್ಮನ ಪ್ರೇರಣೆ. ಬಲ ಹೊಂದಿ ದೇವ್ರಿಗೆ ಏನಾಗಿದ್ರು ಅವರು, ನಂಬಿಕಸ್ಥರಾಗಿದ್ರು. ಅರ್ಥ ಆಯ್ತಾ? ಅದಕ್ಕೆ ನೋಡ್ಬೇಕಾರೆ ಹೇಳೋದು, ಏನಪ್ಪ ಹೇಳೋದು ಅಂತಂದ್ರೆ ಏನ್ರಿ, ಇದು ಬಂದ್ಬಿಟ್ಟು ಆ ದೇವರ ಒಂದು ಪ್ರೇರಣೆ ಹೆಂಗಪ್ಪ ಇತ್ತು ಅಂತಂದ್ರೆ, ಗಾಡ್ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ರು ನಾವು ಜೀವಿತದಲ್ಲಿ ಅಂತಂದ್ರೆ, ಅವ್ರ ಕ್ಯಾರೆಕ್ಟರ್ಗಳನ್ನ ಮೋಟಿವೇಟ್ ಮಾಡೋಕ್ಕೆ, ಅವರ ಕ್ಯಾರೆಕ್ಟರ್ಗಳನ್ನ ಬದಲಾವಣೆಗೆ ಮಾಡೋಕ್ಕೆ ಏನು ಮಾಡೋದು, ದೇವರನ್ನ ಅದನ್ನ ಉಪಯೋಗಿಸೋದು ಅಂತ ನೋಡ್ತೀರಿ. ಅದರ ಓಕೆ, ನಾವು ಇಲ್ಲಿ ನಿಲ್ಸೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಅದರ ಯೆರೆಮೀಯ 13ನೇ ಅಧ್ಯಾಯದಲ್ಲಿ ಬರ್ತಾರೆ ಅಂತೀನಿ. ನೀವು ಫ್ರೀ ಇದ್ರೆ ಓದಿ. ಯೂಫ್ರೇಟಿಸ್ ನದಿಗೆ ಹೋಗ್ಬಿಟ್ಟು ಬಟ್ಟೆ ಇಕ್ಬಿಟ್ಟು ಬಾ, ತಿರ್ಗಾ ಹೋಗೋದು ಹೇಳ್ತಲ್ಲ, ಯೆರೆಮೀಯ 13ನೇ ಅಧ್ಯಾಯದಲ್ಲಿ ಬರ್ತಾರೆ. ಅದರ ನೀವು ಫ್ರೀ ಇದ್ರೆ ಓದ್ರಿ. ಅದರ ಏನು ಅದಕ್ಕೆ ಹೇಳೋದು ಏನಂದ್ರೆ, ಈ ಬೈಬಲ್ ರೀಡಿಂಗ್ ಅಂತ ಮಾಡಿದ್ರಲ್ಲ ಪ್ರೋಗ್ರಾಮು, ಅಲ್ವರ ಆ್ಯಕ್ಚುಲಿ ನಾವು ಫ್ರೀ ಇಲ್ಲ ನಾವು ಹೇಳ್ಕೊಳ್ಬೋಯ್ತು ಅಲ್ವರ. ಇವೆಲ್ಲ ಮಾಡಿ ಅಲ್ಲಿ ದೇವ್ರ ಮಕ್ಕಳು ನೀವು ಅಲ್ಲಿ ಓದೋದು, ಅಲ್ಲಿ ಏನಿಲ್ಲ, ಜಸ್ಟ್ ಅಲ್ಲಿ ಏನಿದೆಯೋ ಕಾನ್ಸೆಪ್ಟ ನೀವೇನು ಮಾಡಿ ಮೈಂಡಲ್ಲಿ ಇಟ್ಕೊಳ್ಳಿ, ಎಷ್ಟೆಲ್ಲ ಅಂಶಗಳಿದೆ. ಅದರ ಅದಕ್ಕೆ ನಾವು ಮಕ್ಳುಗಳಿಗೆ ಬೈಬಲ್ ರೀಡಿಂಗ್ ಕೊಡ್ತಾ ಇರೋದು. ಏನಕ್ಕೆ? ಸುಮ್ಮನೆ ಕಕ್ಕಾಬಕ್ಕಿ ಅಂತ ಹೇಳ್ಬಿಡೋದಲ್ಲ ಅಂತ ಆಗ್ಬಿಟ್ಟು. ಅದರ ಏನಂತೆ ಅರ್ಥ ಮಾಡ್ಕೊಳ್ಳಿ, ತತ್ವ ಅರ್ಥ ಮಾಡ್ಕೊಳ್ಳಿ. ಆ ಬೈಬಲ್ ಅಂತ ಎಲ್ಲ ಒಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ಅದ್ರಲ್ಲಿರೋಂಥ ಒಂದೊಂದು ಪ್ಯಾರಾಗ್ರಾಫ್ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ. ದ ಕಾನ್ಸೆಪ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಕಾನ್ಸೆಪ್ಟ್ ಏನಿದೆ ನಮ್ಗಲ್ಲಿ ಸ್ಟಫ್, ಅದರ ಆ ಕಥೆನ ಮಾತ್ರ ಏನು ಮಾಡೋಕೆ ಓದಬೇಕು. ಇನ್ನೊಂದು ಏನ್ರಿ, ಒಂದು ಕಾಲದಲ್ಲಿ ಬರ್ತಾ ಇತ್ತು ಮ್ಯಾಗ್ಝಿನ್, ಇವಾಗ ಇದೆಯಲ್ಲ ಗೊತ್ತಿಲ್ಲ, ಮೋಸ್ಟ್ಲಿ ಇರ್ಬೋದು, ನಮಗೆ ಬರ್ತಾ ಇಲ್ಲ. ಏನ್ರಿ, ಬೈಬಲ್ ಸ್ಟೂಡೆಂಟ್ಸ್ ಮಂತ್ಲಿ ಮ್ಯಾಗ್ಝಿನ್ ಅಂತ ಒಂದು ಬರ್ತಾ ಇತ್ತು, ಲಂಡನ್ನಿಂದ ಬರ್ತಾ ಇತ್ತು. ಏನ್ರಿ, ಲಂಡನ್ ಬೈಬಲ್ ಸ್ಟೂಡೆಂಟ್ಸ್ ಅಂತ ಇದ್ರು ಅವಾಗ, ಇವಾಗ ಇದಾರೆ ಗೊತ್ತಿಲ್ಲ ನಮಗೆ. ಅಲ್ಲ ಬ್ಯೂಟಿಫುಲ್ ಆಗಿ ಬರೆಯೋರಿ ಆರ್ಟಿಕಲ್ಸು, ಏನು ಸೂಪರ್ ಗೊತ್ತಾ, ಯಾವ ಇಂಟರ್ಪ್ರಿಟೇಷನ್ ಇಲ್ಲ ರೀ, ಯಾವ ಟೈಪ್ ಆ್ಯಂಟಿ ಟೈಪ್ ಎಲ್ಲ ಏನಿಲ್ಲ, ಜಸ್ಟ್ ಬಿಬ್ಲಿಕಲ್ ವರ್ಸಸ್. ಇವಾಗ ನಾನು ಹಿಂಗೆ ಹೇಳಿದ್ರೆ ನೋಡಿದ್ದೀನಿ, ಬಿಬ್ಲಿಕಲ್ ವರ್ಸಸ್. ಆ ಬಿಬ್ಲಿಕಲ್ ವರ್ಸಸ್ಸಲ್ಲಿ ಏನು ಸ್ಟಫ್ ಇದೆ, ಅದು ಹಂಗೆ ಏನು ಮಾಡೋರು ಎತ್ತಳೋರು. ಹೆಂಗಿತ್ತು ಅಂದರೆ ಏನ್ರಿ, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬುಕ್ ರೀ, ಸುಮ್ಮನೆ ಓದ್ತಾ ಇದ್ರೆ ನಮ್ಮ ಕಣ್ಮುಂದೆ ಏನಾಗಬೇಕು, ಹಂಗೇ ಪಿಕ್ಚರ್ ಏನಾಗಬೇಕು, ಬರಬೇಕು ಆ ಥರ. ಅದು ದಟ್ ಈಸ್ ಎ ಗುಡ್ ಸ್ಪೀಕರ್. ದಟ್ ಈಸ್ ದ ವೇ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಸ್ಕ್ರಿಪ್ಚರ್ಸ್. ದಟ್ ಇಸ್ ದ ವೇ ವಿ ಶುಡ್ ಪ್ರೆಸೆಂಟ್ ದ ಮ್ಯಾಟರ್. ಅರ್ಥ ಆಯ್ತಾ? ದೇವ್ರ ಮಕ್ಕಳು ಇದನ್ನೆಲ್ಲ ಏನು ಮಾಡಿ ಅಭ್ಯಾಸ ಮಾಡ್ಕೊಳ್ರಿ. ಅರ್ಥ? ಬೈಬಲ್ನ ಯಾವ ಥರ ಓದೋದು, ಯಾವ ಥರ ಗ್ರಹಿಸ್ಕೊಳೋದು, ಏನಿದೆ ಅದ್ರಲ್ಲಿ ನಾವು ಏನು ಮಾತಾಡಬೇಕು, ಏನು ತಿಳ್ಕೊಬೇಕು. ಅರ್ಥ ಆಯ್ತಾ? ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ. ಇನ್ಮೇಲಿಂದ ಏನ್ರಿ, ವಾಲ್ಯೂಮ್ ಸ್ಟಡಿ ಗುರುವಾರ ಇರ್ತದೆ. ಆಮೇಲೆ ಏನ್ರಿ, 3rd ವಾಲ್ಯೂಮ್ ಸ್ಟಡಿ ಕಿಂಗ್ಡಮ್ ಆಫ್ ಗಾಡ್ ಸ್ಟಡಿ ಫ್ರೈಡೇಸ್ ಇರ್ತಾರೆ. ಸೊ ಇಂಟರ್ಚೇಂಜ್ ಆಗಿದೆ ಥರ್ಸ್ಡೇ ಮತ್ತು ಫ್ರೈಡೇದು ಕ್ಲಾಸ್ಗಳು. ಸೊ ದಯವಿಟ್ಟು ಎಲ್ಲ ತಮ್ಮ ಏನಿದು ಗಮನಕ್ಕೆ, ದಯವಿಟ್ಟು ಇದ್ರ ಪ್ರಕಾರ ನೀವೇ ಮಾಡಿ, ಎಲ್ಲ ಕ್ಲಾಸಸ್ ಏನು ಮಾಡಿ ನೀವು ಅಟೆಂಡ್ ಮಾಡಿ. ಓಕೆನಾ? ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ನಾವೇನು ಮಾಡೋಣ, ಮುಕ್ತಾಯ ಮಾಡೋಣ.